ಇದೀಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸದಾ ಹೊದಿಕೆ ಮೇಲೆ ಅತ್ಯಂತ ಅಭಿಮಾನ ಇದ್ದವರು, ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಸದಾ ಅರಿತು ನಡೆದವರು. ರಾಜಕೀಯ ಕ್ಷೇತ್ರದಲ್ಲಿ ಇವರು ಸಕಾರಾತ್ಮಕ ಸ್ಪಂದನೆಯಿಂದ, ಸಮಾಜಮುಖಿ ಕೆಲಸದಿಂದ ಕ್ಷೇತ್ರದ ಜನರ ಮನಸ್ಸನ್ನು ಗೆದ್ದವರು. ಪ್ರತಿಯೊಬ್ಬರು ತಮ್ಮನ್ನು ತಾವು ಊರಿಕೊಳ್ಳಲು, ಪ್ರಸಿದ್ಧಿಸಿಕೊಳ್ಳಲು ಅಪೇಕ್ಷಿಸುವುದು ಸಹಜ. ಆದರೆ ಸದಾ ಎಲೆಮರೆಯ ಕಾಯಿಯಂತೆ ಇದ್ದು ಎಲ್ಲ ಹಿರಿಕಿರಿಯರ ಸದಾ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ನಮ್ಮ ಹೊದಿಕೆ ಕಾರ್ಯಕ್ರಮದ ಸರ್ವ ಕಾರ್ಯಕ್ರಮಕ್ಕೂ ಆಗಮಿಸಿ ಪ್ರೋತ್ಸಾಹಿಸಿ ನಮ್ಮೊಂದಿಗೆ ಇರುವಂಥ JDS ಮುಖಂಡರು ಶ್ರೀ ಸೂರಜ್ ನಾಯ್ಕ್ ಸೋನಿಯವರ ಈ ಒಂದು ಅಭಿಮಾನದ ನುಡಿಗಾಗಿ ಈ ಸಮಯ. ತಾಯಿ ದುರ್ಗಾ ಪರಮೇಶ್ವರಿ ದೇವಿಗೆ ನಮಸ್ಕರಿಸ್ತಾ, ಶ್ರೀ ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘ ಹೊದಿಕೆ ಇದರ ಆಶ್ರಯದಲ್ಲಿ ಭಾಳ ಅದ್ಭುತವಾಗಿ ರೈತರು ಕೂಡ್ಕೊಂಡು ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅವರ ಪ್ರತಿಭೆ ಅನಾವರಣ ಮಾಡೋದಕ್ಕೆ ವೇದಿಕೆ ನಿರ್ಮಾಣ ಮಾಡಿಕೊಡ್ತಿದ್ದಾರೆ. ಇಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಸನ್ಮಾನ ಮಾಡ್ತಿದ್ದಾರೆ. ಭಾಳ ಅದ್ಭುತ ಕೆಲಸ. ರೈತ ಬಂಧುಗಳು ಈ ರೀತಿ ಕೆಲಸ ಮಾಡೋದ್ರ ಮುಖಾಂತರ ತಾವು ಸಮೃದ್ಧ ರೈತರು ಹೌದು, ಶಿಕ್ಷಣಕ್ಕೂ ಅಷ್ಟೇ ಮಹತ್ವ ಕೊಡ್ತೀವಿ ಅಂತ ಮತ್ತೊಮ್ಮೆ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಸಂಘಟನೆ ವಾರ್ಷಿಕ ಸ್ನೇಹ ಸಮ್ಮೇಳನದ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಉದ್ಘಾಟನೆ ಮಾಡಿ ನಿರ್ಗಮಿಸಿದಂಥ ಹಿರಿಯ ವೈದ್ಯರಾದ ಡಾಕ್ಟರ್ GG ಹೆಗ್ಡೆ ಅವರೇ, ಈಗ ತಾನೇ ವೇದಿಕೆ ಸೇರಿಕೊಂಡಂಥ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಮಹೇಶ್ ನಾಯ್ಕ್ ಅವರೇ, ಈ ಒಂದು ಪಂಚಾಯತಿನ ಪ್ರಥಮ ಪ್ರಜೆ ಮಹಿಳಾ ಮುಖಂಡರು ಆದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರೇಮ ನಾಯ್ಕ ಅವರೇ, ಮತ್ತು ನಮ್ಮ ಪಂಚಾಯತ್ ಮಹಿಳಾ ಮುಖಂಡರಾದ ಮಲ್ಲಿಕಾ ಭಂಡಾರಿ ಅವರೇ, ಅವರು ಪಂಚಾಯತ್ ಸದಸ್ಯರು ಕೂಡ ಹೌದು, ಮಹಿಳಾ ಮುಖಂಡರು. ಮತ್ತೋರ್ವ ಮುಖಂಡರು ಪಂಚಾಯತ್ ಸದಸ್ಯರಾದ ಅಣ್ಣಪ್ಪ ನಾಯ್ಕ ಅವರೇ, ಶಿಕ್ಷಕರು, ಈ ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರಾದ ಸಂತೋಷ್ ಗಾಡಿಗ ಅವರೇ, ಈ ಊರಿನ ಹಿರಿಯರಾದ ಗಣೇಶ್ ನಾಯ್ಕ ಅವರೇ, ಅಂಗನವಾಡಿ ಕಾರ್ಯಕರ್ತರೇ ಮತ್ತು ಸಮಾಜದ ಮುಖಂಡರುಗಳೇ, ವಿಶೇಷವಾಗಿ ನಮ್ಮ ಅರುಣ್ ನಾಯ್ಕ ಅವರೇ ಮತ್ತು ದಯಾನಂದ್ ಮತ್ತು ದತ್ತಾತ್ರೇಯನವರೇ, ಎಲ್ಲ ಪಾಲಕ ಪೋಷಕರೇ ಮತ್ತು ಮುದ್ದು ಮಕ್ಕಳೇ. ಬಹುಶಃ ಇಲ್ಲಿ ಬಂದಂಥ ಪಾಲಕರೆಲ್ಲ ಮಕ್ಕಳ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದಾರೆ. ಬಟ್ ಶಿಷ್ಟಾಚಾರದಂತೆ ಈ ವೇದಿಕೆ ಕಾರ್ಯಕ್ರಮ ಮಾಡದೇ ಇದ್ದರೆ ಈ ಕಾರ್ಯಕ್ರಮ ಯಾಕಾಗಿ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಬಂದರೂ ಒಂದಿಷ್ಟು ಮಕ್ಕಳು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿ ಹೋದರು ಅಂತ ಆಗ್ತದೆ, ಬಿಟ್ಟರೆ ಯಾಕಾಗಿ ಕಾರ್ಯಕ್ರಮ ಮಾಡಿದ್ರು ಅಂತ. ಒಂದು ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘದವರು ವಾರ್ಷಿಕ ಸ್ನೇಹ ಸಮ್ಮೇಳನ ಅವರಷ್ಟಕ್ಕೆ ಅವರು ಒಂದಿಷ್ಟು ಜನಕ್ಕೆ ಕರೆದಿ ಮಾಡುವಂಥದ್ದು ಮಾಡಿ ಒಂದು ಸ್ನೇಹ ಸಮ್ಮೇಳನ ಮಾಡ್ಬೋದಿತ್ತು. ಆದರೆ ಮಕ್ಕಳಿಗೆ ಪ್ರೋತ್ಸಾಹನೂ ಆಗಲಿ, ಮಕ್ಕಳನ್ನ ಗುರುತಿಸುವಿಕೆ ಮತ್ತು ಮಕ್ಕಳಿಗೆ ಒಂದು ಅವಕಾಶ ಕೊಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀರಲ್ಲ, ನಾನು ವಿಶೇಷವಾಗಿ ನನ್ನ ಹೊದಿಕೆ ಗ್ರಾಮದ ಎಲ್ಲರ ಪರವಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದ್ದೀರಿ, ಅದು ಖುಷಿ ಆಯಿತು. ಇವತ್ತು ಸ್ನೇಹ ಸಮ್ಮೇಳನ ರೈತ ಸಂಘದ್ದಾದರೂ ಮಕ್ಕಳು ಇಲ್ಲಿ ಕುಣಿತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಏನು ಚಪ್ಪಾಳೆ ಹೊಡಿತಿದ್ದಾರೆ, ಸೀಟಿ ಹೊಡಿತಿದ್ದಾರೆ. ಭಾಳ ಖುಷಿ ಆಗ್ತದೆ ನೋಡಿದ್ರೆ. ಈ ವಾತಾವರಣ ಈ ಊರಲ್ಲಿ, ಗ್ರಾಮೀಣ ಭಾಗದಲ್ಲಿ ಇರಬೇಕು. ನಾನು ಹೆಚ್ಚೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ರೈತ ಸಂಘ ಇವತ್ತು ಜಾಗ ನಮಗೆ ಬೇಕು, ಒಂದು ಯಾಕಾಗಬೇಕು ಅಂದರೆ ಒಂದು ರಂಗಮಂದಿರ ಮಾಡಬೇಕು, ಇವೆಲ್ಲ ಇತ್ಯಾದಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸನ್ಮಾನನೂ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ ಅಂದರೆ ಒಂದು ಪ್ರತಿಭಾವಂತರನ್ನು ಅವ್ರು ಮುಂದೆ ಹೋಗಬೇಕು ಅಂತ. ನಾನು ಈ ಸಂದರ್ಭದಲ್ಲಿ ಕೇಳೋದು, ಒಂದು ವಾರದ ಹಿಂದೆ ಹಳ್ಕಾರ್ ಗ್ರಾಮೀಣ ಭಾಗ, ಅದು ನಮ್ಮ ಕುಮಟಾ ಪಕ್ಕ ಹಳ್ಕಾರ್, ಅದರದ್ದು ವಿಶೇಷತೆ ಏನಂದರೆ ಹಳ್ಕಾರ್ ಫಾರೆಸ್ಟ್ ಪಂಚಾಯತ್ ಅಂತೆ ಆದಂಥ ಅದು ಗ್ರಾಮ. ನಿಮ್ಗೆ ಗೊತ್ತಿರಲಿ ಹಳ್ಕಾರ್ ಬಗ್ಗೆ.
ರಾಜ್ಯದಲ್ಲಿ ಮತ್ತೆಲ್ಲೂ ಅದು ಉಳಿಲಿಲ್ಲ, ಅಸ್ತಿತ್ವ ಉಳಿಲಿಲ್ಲ. ಫಾರೆಸ್ಟ್ ಪಂಚಾಯತ್ ಅಂತ ಹಳ್ಕಾರದಲ್ಲಿ 219 ಎಕರೆ ಅರಣ್ಯ ಭೂಮಿಯನ್ನು ಹಳ್ಕಾರ್ ಜನರಿಗೆ ಕೊಟ್ಟಿದ್ದಾರೆ. ಅರಣ್ಯ ಭೂಮಿಯನ್ನು ನೋಡ್ಕೊಳ್ಳೋದಕ್ಕೆ ಅಲ್ಲಿಯ ಹಳ್ಕಾರ್ ಜನರಿಗೆ ಕೊಟ್ಟಿದ್ದಾರೆ. ಅಲ್ಲಿಯ ಜನರೇ ಅದರ ವಾರಸ್ದಾರ ಇಲ್ಲ. ಈಗೂ ಅವ್ರು ಫಾರೆಸ್ಟೇ ಬೆಳೆಸ್ಬೇಕು, ಅವ್ರು ನೋಡ್ಕೊಂಡವ್ರು ಹಳ್ಕಾರ್. ಮೊನ್ನೆ ನಾನು ಅದ್ರ ಕಾರ್ಯಕ್ರಮಕ್ಕೆ ಹೋದಾಗೆ DF ಅವರು ಇದ್ದರು. ನಾವು ವೇದಿಕೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದೇ ಹೇಳಿದೆ. ಇವತ್ತು ನನ್ನ ತಂದೆನೂ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಉನ್ನತ ಅಧಿಕಾರಿಯಾಗಿ ಆದವ್ರೆ. ನನಗೆ ಅರಣ್ಯ ಉಳಿಸೋ ಬಗ್ಗೆ, ಸಂರಕ್ಷಣೆ ಬಗ್ಗೆ ಈ ಊರಿನಲ್ಲೂ ಎಲ್ಲರಿಗೂ ಅಷ್ಟೇ ಕಾಳಜಿ ಇದೆ. ನನಗೊಬ್ಬಂಗೆ ಅಲ್ಲ, ಅಥವಾ ನನ್ನ ತಂದೆ ಅಂತಲ್ಲ, ಎಲ್ಲರಿಗೂ ಅದೇ ಕಾಳಜಿ ಇದೆ. ಆದರೆ ಯಾಕಾಗಿ ಅತಿಕ್ರಮಣ ಮಾಡಿದ್ರು, ಅಕ್ರಮ ಮಾಡಿದ್ರು? ಅಕ್ರಮ ಯಾಕೆ ಮಾಡಿದ್ರು? ಬದುಕೋದಕ್ಕೆ ದಾರಿ ಹುಡುಕಿ ಮಾಡಿದ್ರು ವಿನ ಬೇರೆ ಏನಿಲ್ಲ. ನಾನು DFO ಸಾಹೇಬ್ರಿಗೆ ಕೇಳಿದೆ. ಒಳ್ಳೆ DFO ಬಂದಿದ್ದಾರೆ ಈಗಿನ DFO. ಅವ್ರಿಗೆ ಕೇಳಿದೆ ನಾನು, ಈ 100 ವರ್ಷ ಆಯಿತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಕೊಟ್ಟದ್ದಲ್ಲ, ಮತ್ತು ಆ ಅರಣ್ಯ ಭೂಮಿಯನ್ನು ಕೊಟ್ಟವರು ನಾವಲ್ಲ, ಬ್ರಿಟಿಷರು ಕೊಟ್ಟದ್ದು. 1827 ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಪ್ರಕಾರ ಕೊಟ್ಟದ್ದು. 229 ಎಕರೆ ಕೊಟ್ಟಿದ್ದರು, 11 ಎಕರೆ ರೋಡಿಗೆ ಹೋಗಿದೆ. ಆದರೆ ನಿಮಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಆಶ್ಚರ್ಯ ಅಲ್ಲ, ಇದು ವ್ಯಾವಹಾರಿಕ ಮತ್ತು ವಾಸ್ತವ. ಈ ರೀತಿ ಮಾಡಿದ್ರೆ ನಾವು ಅರಣ್ಯ ಉಳಿಸ್ಬೋದು. 219 ಎಕರೆಯಲ್ಲಿ 100 ವರ್ಷದಲ್ಲಿ ಒಂದೇ ಒಂದು ಗುಂಟೆ ಅತಿಕ್ರಮಣ ಆಗಲಿಲ್ಲ. ನಾನು ಕೇಳಿದೆ DFO ಸಾಹೇಬ್ರಿಗೆ, ಈ ಹಳ್ಕಾರ್ ಗ್ರಾಮದಲ್ಲಿ ಎಷ್ಟು ಅತಿಕ್ರಮಣ ಆಗದೆ ಕೇಳಿದೆ. 1 ಗುಂಟೆನೂ ಆಗಲಿಲ್ಲ ಅಂದರು. ನಿಮ್ಮ ಬಾಕಿ ಜಾಗದಲ್ಲಿ ಎಷ್ಟು ಅತಿಕ್ರಮಣ ಆಗದೆ ಅಂದೆ. ನಕ್ಕಿದ್ರು. ನಾನು ಅವ್ರ ಮುಂದೆ ಎಲ್ಲ ಅಧಿಕಾರಿಗಳಿದ್ದರು, ಅವ್ರ ಮುಂದೆ ಅದೇ ಹೇಳಿದ್ದು, ಬೇಜಾರು ಮಾಡ್ಕೋಬೇಡಿ, ಅರಣ್ಯ ಉಳಿಸೋದಕ್ಕೆ ನೀವು ಸಂರಕ್ಷಣಾ ಅಧಿಕಾರಿಗಳು. ಅರಣ್ಯ ಏನಾದರೂ ಈ ಭಾಗದಲ್ಲಿ ನಾಶ ಆಗ್ತಾ ಇದೆ ಅಂದರೆ ನಿಮ್ಮ ಪಾಲಿಸಿಯಿಂದ, ಅರಣ್ಯ ಇಲಾಖೆಯಿಂದ ಅಂತ ಹೇಳಿದೆ ನಾನು. ಯಾಕೆ ಅಂದರೆ ಅರಣ್ಯ ಇಲಾಖೆಯಲ್ಲಿ ನಾವು ಈ ಅರಣ್ಯ ವಾಸಿಗಳು ಹೇಗೆ ಅಂದರೆ, ನಾವು ಬದುಕಕ್ಕೆ ದಾರಿ ಹುಡುಕೊಂಡು ನಾವು ಅತಿಕ್ರಮಣ ಮಾಡಬೇಕಾಯ್ತು. ಹೀಗೆ ಯೋಚನೆ ಮಾಡಿ ಈ ಅರಣ್ಯ ಪ್ರದೇಶನ ಈ ಊರಿಗೆ ಹೆಂಗೆ ಹಳ್ಕಾರ ಕೊಟ್ರಲ್ಲ, ಈ ಊರಿಗೆ ಅರಣ್ಯ ಪ್ರದೇಶನ ಕೊಟ್ಟು ಇದು ಉಳಿಸಿ ಬೆಳೆಸುವಂಥದ್ದು ಮಾಡಿ ಅದರಲ್ಲಿರೋ ಉತ್ಪಾದನೆ ಇಲ್ಲಿಯ ಜನರಿಗೆ ಹಂಚಿಬಿಟ್ಟಿದ್ರೆ, ಪಾಲು ಮಾಡಲಿ, ಒಂದಿಷ್ಟು ಪಾಲು ಸರ್ಕಾರಕ್ಕೆ ಹೋಗಬೇಕು. ಪಾಲು ಮಾಡಿ ಹಂಚಿದ್ರೆ 100% ಹೇಳ್ತಿದ್ದೆ, ಇಲ್ಲೂ 1 ಗುಂಟೆ ಅತಿಕ್ರಮಣ ಆಗೋದಿಲ್ಲಾಗಿತ್ತು. ಹೊರತಾಗಿ ಇಲ್ಲಿ ಅರಣ್ಯ ಬೆಳೆಸಿ ಆ ಅರಣ್ಯದ ಒಂದು ಏನದು ಸುರ್ಕಿ ಮೊಕ್ಕೆ ಇರ್ಬೋದು, ಮುರುಳು ಗಿಡ ಇರ್ಬೋದು, ಹಲಸಿರ್ಬೋದು, ಮಾವು ಇರ್ಬೋದು, ಇವೆಲ್ಲ ಗಿಡಮೂಲಿಕೆ ಅಥವಾ ಬೇರೆ ಬೇರೆ ಶಕ್ತಿಯುತ ಗಿಡಮೂಲಿಕೆ ಇದೆ. ಅದ್ರ ಚಕ್ಕೆ ಮಾಡೋದಕ್ಕೆ ಅದಕ್ಕೊಂದು ಪ್ರೊಸೆಸಿಂಗ್ ಯೂನಿಟ್ ಇಟ್ಬಿಟ್ಟಿದ್ರೆ ಇದನ್ನೆಲ್ಲ ಮಾಡ್ಕೊಂಡು ಈ ಲಾಭದಲ್ಲಿ ಜೀವನ ನಡೆದೋಗ್ತಿತ್ತು. ಅತಿಕ್ರಮಣ ಅವಶ್ಯಕತೆ ಇಲ್ಲಾಗಿತ್ತು. ಅತಿಕ್ರಮಣ ಅವಶ್ಯಕತೆನೇ ಇಲ್ಲ ಇತ್ತು. ಯಾಕಾಗಿ ಮಾಡಿದ್ವಿ? ನಮ್ಮ ಜೀವನಕ್ಕಾಗಿ ಮಾಡಬೇಕಾಯ್ತು. ಹಾಗಾಗಿ ಈ ಅರಣ್ಯ ಎಲ್ಲಾದರೂ ನಾಶ ಮಾಡಿದವ್ರು ಇದ್ದರೆ ಅದು ಯಾವತ್ತು ಅಕೇಶ ತಂದ್ರಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅವತ್ತೇ ನಾಶ ಮಾಡಿದ್ರು. ಇವತ್ತು ನಾನು ಅದೇ ಹೇಳಿದೆ, ನೀವು ಮಂಗನ ಕಾಟ ಇವತ್ತೇ ಹೊದಕೆಯಲ್ಲಿದೆ, ಎಲ್ಲ ಕಡೆಯಿಂದ ಇದೆ. ಮಂಗನ ಕಾಟನ ಇವ್ರು ಇವತ್ತವರೆಗೂ ಒಂದು ಮಂಗನ ಕಾಟ ಸರಿ ಮಾಡೋಕ್ಕಾಗಲಿಲ್ಲ. ಮತ್ತೇನು ಸರಿ ಮಾಡೋಕ್ಕಾಗ್ತದೆ? ಅದನ್ನೇ ಸಂರಕ್ಷಣೆ ಮಾಡೋಕ್ಕಾಗಲಿಲ್ಲ ನಮ್ಮಿಂದ. ಮಂಗಗೆ ಒಬ್ಬ ಕಾಡಿನ ಒಳಗಡೆ ಹಣ್ಣು ಹಂಪ್ಲಕ್ಕೆ ಗಿಡ ನೆಟ್ಟುಬಿಟ್ಟಿದ್ರೆ ಬೇಡ ಅಂದರೂ ಬರೋದಿಲ್ಲ ಇತ್ತು ಮಂಗ. ಅದಕ್ಕೂ ಮನುಷ್ಯರು ಕಂಡ್ರೆ ಹೆದರಿಕೆನೇ. ಅದು ಊಟಕ್ಕಾಗಿ ನಾವು ಹೇಗೆ ಅತಿಕ್ರಮಣವನ್ನು ಹೊಟ್ಟೆಪಾಡಿಗಾಗಿ ಮಾಡ್ಕೊಂಡ್ವಿ, ಅದು ಹೊಟ್ಟೆಪಾಡಿಗಾಗಿ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕಾಗಿ ಈ ರೈತ ಸಂಘ ಬಂದು ಏನಿದೆಯಲ್ಲ, ಈ ಸಂಘಗಳನ್ನ ಯಾಕೆ ಇದನ್ನು ಹೇಳಿದೆ ಅಂದರೆ, ಈ ಸಂಘಗಳಿಗೆ ಇಂಥ ಜವಾಬ್ದಾರಿ ಕೊಡಬೇಕಿತ್ತು. ಈ ಊರಿನ ಅರಣ್ಯನ ಉಳಿಸ್ಕೊಳ್ಳೋವಂಥ ಜವಾಬ್ದಾರಿ ಕೊಡಬೇಕಿತ್ತು. ಇಡೀ ಊರವ್ರು ಕೊಟ್ಟಿದ್ದರೆ ಖಂಡಿತವಾಗೂ ಈ ಅರಣ್ಯ ನಾಶ ಆಗೋದಿಲ್ಲಾಗಿತ್ತು. ಖಂಡಿತವಾಗಿ ಈ ಊರು ಬೆಳೆದೋಗ್ತಿತ್ತು, ಅರಣ್ಯ ಉಳಿತಿತ್ತು.
ಆದರೆ ಏನು ಮಾಡೋದು, ಇಲ್ಲಿಯ ಆ ವ್ಯವಸ್ಥೆ ನಮ್ಮನ್ನೆಲ್ಲ ಹಾಳು ಮಾಡಿದೆ. ಏನೇ ಇರಲಿ, ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘಕ್ಕೆ ಯಾಕೆ ಈ ಕಥೆ ಹೇಳಿದೆ ಅಂದರೆ, ಮುಂದಿನ ದಿನದಲ್ಲಿ ಇಂಥ ಸಂಘಟನೆಗಳಿಗೆ ಈ ಅರಣ್ಯ ಉಳಿಸೋದಕ್ಕೆ ಇದು ಮಾಡಿ ಅಂತ. ನಾನು ಮೊನ್ನೆ ಹೇಳಿದೆ, ಸಾಲ್ಕೋಡಲ್ಲಿ ಚಿರತೆಗಳು ಭಾಳ ಬರ್ತಾ ಇದೆ, ಗೊತ್ತಿದಲ್ಲ, ಇಲ್ಲೆಲ್ಲ ಅಕ್ಕಪಕ್ಕದವ್ರು ಗೊತ್ತಾಗಿರಬೇಕು. ಚಿರತೆ ಭಾಳ ಬರ್ತಾ ಇದೆ. ಚಿರತೆ ಮತ್ತು ಆ ಸಾಲ್ಕೋಡವರು ಹೇಳ್ತಾ ಇದ್ದಾರೆ, ಚಿರತೆ ಇಲ್ಲಿದಲ್ಲಂತೆ, ಯಾವುದೋ ಬೇರೆ ಕಡೆ ಚಿರತೆಯಲ್ಲಿ ತಂದುಬಿಟ್ಟಿದ್ದಾರೆ. ನಾನು ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದೆ, ಒಂದು 200-300 ಎಕರೆಗೆ ನ್ಯಾಷನಲ್ ಪಾರ್ಕ್ ಅಂತ ಮಾಡಿ ಅಲ್ಲೆಲ್ಲ ಪ್ರಾಣಿಗಳನ್ನು ಬಿಟ್ಟು, ಅದಕ್ಕೆ ಸರಿಯಾಗಿ ಬೇಲಿಗಿಲಿ ಮಾಡಿ ಪ್ರಾಣಿಗಳನ್ನು ಬಿಟ್ಟು ಅದೇ ಸಾಲ್ಕೋಡವ್ರಿಗೆ ಅದನ್ನು ಉಳಿಸಿ ಬೆಳೆಸಿ ಅದು ನೋಡ್ಕೊಳ್ಳೋಕೆ ಕೊಟ್ಟಿದ್ದರೆ 100% ಅದೊಂದು ಉದ್ಯೋಗನೂ ಆಗ್ತಿತ್ತು. ಯಾರೂ ಅತಿಕ್ರಮಣ ಮಾಡೋದಿಲ್ಲ. ಇದ್ರ ಹೊರತಾಗಿ ಅದನ್ನು ಬೆಳೆಸಿ ಅದ್ರ ಇನ್ಕಮ್ಮಿಂದ, ಹೆಂಗೂ ಟೂರಿಸ್ಟ್ ಪ್ಲೇಸ್ ಇದು, ಅದ್ರ ಇನ್ಕಮ್ಮಿಂದ ಜೀವನ ನಡೆಸ್ಬಿಡ್ತಿದ್ರು. ಈ ರೀತಿ ಯೋಚನೆ ಮಾಡೋದಿಲ್ಲ. ಏನು ಮಾಡೋದು, ಈ ರೈತ ಸಂಘ ಇಂಥದ್ದೆಲ್ಲ ಮುಂದಿನ ದಿನದಲ್ಲಿ ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು. ನಾನು ಒಂದಂತೂ ನಿಮಗೆ ಈ ವೇದಿಕೆ ಮುಂದೆ ನಿಂತು ಹೇಳ್ತೀನಿ, ಆ ಭಗವಂತ ಯಾಕೋ ಏನೋ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ, ನೀವೆಲ್ಲರೂ ನನ್ನ ಪ್ರೀತಿ ವಿಶ್ವಾಸದಿಂದ ನೋಡಿದ್ರಿ, ಆದರೆ ಭಗವಂತ ಕಣ್ತೆರಿಲಿಲ್ಲ. ಭಗವಂತ ಕಣ್ತೆರೆದಿದ್ರೆ ಇವತ್ತು ನಾನು ಶಾಸಕನಾಗಿ ಕೂತ್ಬಿಟ್ಟಿರ್ತಿದ್ದೆ. ನಾನು ಶಾಸಕನಾದರೆ ಮೊದಲು ಶಾಸನ ಸಭೆಯಲ್ಲಿ ನಾನು ಮಾತಾಡೋದೇ ಅಭಿವೃದ್ಧಿ ಅಂದರೆ ಈ ರೀತಿ ನಾವು ಮಾಡಬೇಕು. ಯಾಕಂದರೆ ಇಲ್ಲಿ ಅರಣ್ಯನೂ ಉಳಿಸ್ಬೇಕು, ಜನರನ್ನು ಉಳಿಸ್ಬೇಕು. ಈ ರೀತಿ ಮಾಡ್ಕೊಂಡು ಮೀನುಗಾರಿಕೆ, ರೈತರು ಮತ್ತು ಟೂರಿಸಮ್ ಇದು 3ಕ್ಕೆ ಒತ್ತು ಕೊಟ್ಟು ನಾವು ತಗೊಂಡು ಹೋದರೆ ಖಂಡಿತವಾಗೂ ಈ ಪ್ರದೇಶ ಬೆಳೀತದೆ. ಅರಣ್ಯನ ಈ ರೀತಿ ಮಾಡಿ ಉಳಿಸ್ಬೇಕು ಅಂತ ನಾನು ವಿತ್ ಪ್ರಾಜೆಕ್ಟ್ ಪೈಲಟ್ ಇದು ಪ್ರಾಜೆಕ್ಟನ್ನು ನಮ್ಗೆ ಕೊಡಿ, ನಾನು ಮಾಡಿ ತೋರಿಸ್ತೀನಿ ಅಂತಿದ್ದೆ. ಏನು ಮಾಡೋದು, ಆ ಭಾಗ್ಯ ನಂಗೆ ಸಿಗಲಿಲ್ಲ. ನೀವು ನನಗೆ ಪ್ರಾಮಾಣಿಕವಾಗಿ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಚಂದಾವರ ಪಂಚಾಯತಲ್ಲಿ ನನಗೆ ಅತ್ಯಂತ ಹೆಚ್ಚು ಪ್ರೀತಿ ತೋರಿಸಿದ್ರು. ಅದರಲ್ಲೂ ವಿಶೇಷ ಅಂದರೆ ಒಂದು ಗಮನಿಸಬೇಕಾದದ್ದಂದರೆ, ಈ ಶಿರೂರು, ಹೊದಿಕೆ, ಕೊಡ್ನೀರು ಇದೊಂದು ಬೆಲ್ಟ್ ಇಲ್ಲಿ ಈ ಭಾಗದಲ್ಲಿ. ಶಿರೂರವ್ರು ಒಂದು ಕಡೆ ಓಟ್ ಹಾಕ್ರೆ ಹೊದಿಕೆಯವ್ರು ಮತ್ತೊಂದು ಕಡೆ ಹಾಕ್ತಿದ್ರು. ಆದ್ರೆ ಭಗವಂತ ನನ್ನ ವಿಷಯದಲ್ಲಿ ಯಾವ ಜಾತಿ ಏನೂ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ, ನಾನು ಎಲ್ಲ ಕಡೆ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳಿದೆ ಮತ್ತು ಎಲ್ಲರ ಜೊತೆಗೂ ಹಾಗೆ ಇದ್ದೀನಿ. ನಾನು ಯಾವ ಸಂದರ್ಭದಲ್ಲೂ ಜಾತಿ ನೋಡಲಿಲ್ಲ, ಎಲ್ಲ ಜಾತಿನೂ ಒಂದೇ, ನಾ ಎಲ್ಲರನ್ನೂ ಒಂದೇ ರೀತಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಒಪ್ಕೊಂಡು ಹೊದಕೆಯವರು ಸುಧಾ ನನಗೆ ತುಂಬ ಹೃದಯದ ಸಹಕಾರ ಕೊಟ್ಟರು, ಪ್ರೀತಿ ವಿಶ್ವಾಸ ತೋರಿಸಿದ್ರು. ಆ ನಂಬಿಕೆ ನೀವೇನು ಇಟ್ಟಿದ್ದೀರಲ್ಲ, ನಾನು ಖಂಡಿತವಾಗೂ ಈ ವೇದಿಕೆ ಮುಂದೆ ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಈ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳೋದಕ್ಕೆ ನಾನು ಪ್ರಾಮಾಣಿಕವಾಗಿರ್ತೀನಿ. ಯಾವ ಸಂದರ್ಭದಲ್ಲೂ ಜಾತಿ ಆಧಾರದ ಮೇಲೆ ನಾನು ಹೋಗೋದಿಲ್ಲ. ನಾನು ಹೋಗೋದು ನ್ಯಾಯದ ಆಧಾರದ ಮೇಲೆ, ನಾನು ಹೋಗೋದು ಈ ಅಭಿವೃದ್ಧಿ ಆಧಾರದ ಮೇಲೆ. ನಾನು ಎಲ್ಲರೂ ಒಂದೇ ಅಂತ ಹೋಗ್ತೀನಿ. ದತ್ತಾತ್ರೇಯನ ಅಣ್ಣನ ಮಗನು ಕೃಷ್ಣ ನನ್ನ ಅತ್ಯಂತ ಆತ್ಮೀಯ ಹುಡುಗ. ಅವನ ಬಾಯಲ್ಲಿ ಕೇಳಬೇಕು, ನಾವೆಲ್ಲ ಹೇಗಿದ್ದೀವಿ, ನಾವು ಅಣ್ಣ ತಮ್ಮನಂಗಿದ್ದೀವಿ, ಒಂದೇ ಮನೆಯವ್ರಂಗಿದ್ದೀವಿ ನಾವು. ನಾನು ಯಾವಾಗೂ ಜಾತಿ ನೋಡಿಲ್ಲ. ಆ ಒಂದು ವಿಶ್ವಾಸನೇ ಹೊದಿಕೆಯಲ್ಲಿ ನನಗೆ ತೋರಿಸ್ಕೊಟ್ರು ಅಂತ ಭಾಳ ನಿಮ್ಮ ಮೇಲೆ ನನಗೆ ಅಭಿಮಾನ, ಇಡೀ ಹೊದಿಕೆ ಮೇಲೆ ಅಭಿಮಾನ. ನಾನು ಹೆಚ್ಚಾಗಿ ಶಾಲೆ ಕಾರ್ಯಕ್ರಮಕ್ಕೆಲ್ಲ ಹೋಗೋದಿಲ್ಲ. ಅವ್ರು ಹೊದಿಕೆ ಭಾಗದಲ್ಲಿ ಕರೆದ್ರು ಅಂದ್ಕೊಳ್ಳೆ ನಾನು ಓಡೋಡಿ ಬಂದೆ. ಯಾಕೆ ಅಂದರೆ ನೀವು ತೋರಿಸಿದಂಥ ಪ್ರೀತಿ ಉಳಿಸ್ಕೊಳೋದಕ್ಕೆ ನಾನು ಬಂದೆ. ನಾನು ಇವತ್ತು ಚುನಾವಣೆ ಸೋತರು ನಾನು ಹಿಂದೆ ಸರಿಲಿಲ್ಲ, ಜನರ ಮಧ್ಯೆನೇ ಇದ್ದೀನಿ. ಯಾಕೆಂದರೆ ನೀವು ತೋರಿಸಿದಂಥ ವಿಶ್ವಾಸ ಮತ್ತು ಪ್ರೀತಿ ಹೊರತು ಮತ್ತು ಏನೂ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಓಡೋಡಿ ಬರ್ತಾರೆ, ವೇದಿಕೆ ಹತ್ತುತ್ತಾರೆ. ಅದೇನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ನಾನು ಯೋಚನೆ ಮಾಡ್ತಿರೋದು ನನ್ನ ಪ್ರೀತಿ ವಿಶ್ವಾಸ ತೋರಿಸಿದರೆ ಅವ್ರ ಜೊತೆಗೆ ನಾನು ಇರಬೇಕು, ಅವ್ರ ಕಷ್ಟದಲ್ಲಿ ನಾನು ಇರಬೇಕು, ಅವ್ರ ಸುಖದಲ್ಲಿ ನಾನು ಇರಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಬಿಟ್ಟರೆ ಮತ್ತೇನೂ ಇಲ್ಲ. ನಂದು ಒಂದೇ ಒಂದು ನಿಮ್ಗೆ ಈ ಸಂದರ್ಭದಲ್ಲೂ ಹೇಳೋದಕ್ಕೆ ಬಯಸ್ತೀನಿ, ಆರೋಗ್ಯ, ಶಿಕ್ಷಣ ಮತ್ತು ಉದ್ಯೋಗದ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡ್ತೀನಿ. ಉದ್ಯೋಗ ಅವಕಾಶ ಬೇಕಂದರೆ ಯಾರಿದ್ದರೂ ಬರ್ರಿ ನನ್ನ ಹತ್ರ, ನಾನು ಕೊಡಿಸುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಎಲ್ಲದೂ ಆಗೇ ಬಿಡುತ್ತೆ ಅಂತ ಹೇಳೋದಿಲ್ಲ, ಆದರೆ ಹೆಚ್ಚಿನ ಉದ್ಯೋಗ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಈಗೂ ಮತ್ತೊಮ್ಮೆ ಉದ್ಯೋಗ ಮೇಳ ಮಾಡ್ತಾಯಿದ್ದೀನಿ. ಶಿಕ್ಷಣಕ್ಕೆ ಮಹತ್ವ ಕೊಡ್ತೀನಿ. ಶಿಕ್ಷಣದ ಬಗ್ಗೆ ಈ ವೇದಿಕೆಗೂ ನಾನು ಒಂದು ಹೇಳೋದಕ್ಕೆ ಬಯಸ್ತೀನಿ. ಬಡತನದಲ್ಲಿರುವಂಥ ಪ್ರದೇಶ ಇದು, ಹಿಂದುಳಿದ ವರ್ಗದವರು ಹೆಚ್ಚಿರುವಂಥ ಪ್ರದೇಶ ಇದು. ನಿಮಗೆ ಮೆಡಿಕಲ್ಲು, ನರ್ಸಿಂಗು ಮತ್ತು ಇತ್ಯಾದಿ ಡಿಪ್ಲೊಮೊ ಇವೆಲ್ಲ ನಮ್ಮ ಹುಡುಗರು ಮೆರಿಟ್ ಮೇಲೆ ತಗೊಬಿಡ್ತಾರೆ.
BE ಮಾಡೋಕ್ಕೆ ಹೋದ್ರೆ 4.5 ವರ್ಷ ಬೇಕು. ಈ ಕಂಪ್ಯೂಟರ್ ಸೈನ್ಸ್ ಅಂದ್ಕೊಳ್ಳೆ ಬೆಂಗಳೂರು ಮಂಗಳೂರಿಗೆ ಹೋಗಬೇಕು ಅಂತಾರೆ. ಅಲ್ಲಿ ರೂಮ್ ಮಾಡೋಕ್ಕೆ ಹೋದರೆ ತಿಂಗಳ 5,000 to 6,000 ಬೇಕು. 4 ವರ್ಷಕ್ಕೆ 3.25 ಲಕ್ಷ ಬೇಕು. ಅಂಥವ್ರು ಯಾರು ಆಯ್ಕೆಯಾಗಿದ್ದರೆ ನನ್ನ ಬಳಿ ತಂದು ನಾನು ಮಾರ್ಗದರ್ಶನ ಕೊಡ್ತೀನಿ. BCM ಹಾಸ್ಟೆಲ್ ಇದೆ ಬೇಕಷ್ಟು. BCM ಹಾಸ್ಟೆಲ್ಗೆ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ 4.5 ವರ್ಷಕ್ಕೆ ಫ್ರೀಯಾಗಿ ಹಾಸ್ಟೆಲ್ ಸಿಗ್ತದೆ. ಅಂಥ ಪ್ರಯತ್ನ ನಾವು ಮಾಡೋಣ. ಅಂಥದ್ದು ಮಾಡಿ ಪ್ರತಿಭಾವಂತರನ್ನು ಮುಂದೆ ಕಳಿಸುವಂಥ ಪ್ರಯತ್ನ ಮಾಡೋಣ. ಮತ್ತು ಆರೋಗ್ಯದ ಬಗ್ಗೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾವುದೇ ಆರೋಗ್ಯ ಸಮಸ್ಯೆ ಆದರೂ, ಯಾಕೆಂದರೆ ನಮ್ಮ ಹಳ್ಳಿ ಬದಿಯವರು ಸಾಲ ಮಾಡಿ ಮನೆ ಕಟ್ತಾರೆ, ಸಾಲ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಕಲಿಸ್ತಾರೆ, ಸಾಲ ಮಾಡಿ ಮದುವೆನೂ ಮಾಡ್ತಾರೆ. ಅವ್ರ ಆರೋಗ್ಯ ಹದಗೆಟ್ಟು ಮಂಗಳೂರು ಬದಿಗೆ ಹೋಯ್ತು ಅಂದ್ಕೊಳ್ಳೆ ಮನೆ ಮಠ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ. ಅಂಥದ್ದು ಯಾವುದಾದ್ರು ಇದ್ದರೆ ಮೊದಲೇ ನನ್ನ ಬಳಿ ಬನ್ನಿ. ನೀವು ಮೊದಲೇ ನನ್ನ ಬಳಿ ಬಂದರೆ ಖಂಡಿತವಾಗೂ ನಾನು ನಿಮಗೆ ಅತ್ಯಂತ ಕಡಿಮೆಯಲ್ಲಿ ಎಲ್ಲಿ ಈ ಚಿಕಿತ್ಸೆ ಆಗ್ತದೆ ಅಲ್ಲಿ ಮತ್ತು ಅತ್ಯಂತ ಒಳ್ಳೆ ಚಿಕಿತ್ಸೆ ಎಲ್ಲಾಗ್ತದೆ ಅಲ್ಲಿ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ. ಅನುಮಾನ ಪಡಬೇಡಿ. ನೀವು ಈ ಕಣ್ಣೀರಲ್ಲೂ ನಾನು ಒಬ್ಬರು ಕಳಿಸಿದಾಗ ಕೇವಲ ಅಲ್ಲಿ AJ ಆಸ್ಪತ್ರೆಗೆ 2 ಲಕ್ಷ ಅಂತ ಹೇಳಿದರು ಹಾರ್ಟ್ ಆಪ್ರೇಷನ್ನು. ಬೆಂಗಳೂರು ಜಯದೇವ ಕಳಿಸಿದಾಗ ಕೇವಲ 3,000ದಲ್ಲಿ ನಾನು ಆಪ್ರೇಷನ್ ಮಾಡಿ ತರಿಸಿದ್ದೆ. ಅಂಥದ್ದು ಹಲವಾರು ಉದಾಹರಣೆಗಳಿದೆ. ಹಾಗಾಗಿ ನೀವು ಅಂಥದ್ದು ಯಾವುದಾದ್ರು ಇದ್ದರೂ ನಾನು ಗಮನಕ್ಕೆ ತರ್ರಿ. ಇವತ್ತು ನನಗೆ ಏನೋ ನಿಮ್ಮ ಆಶೀರ್ವಾದ ಇತ್ತು, ನಿಮ್ಮ ಬೆಂಬಲ ಇತ್ತು, ಬಟ್ ದೇವರು ಕರುಣೆ ತೋರಿಸ್ಲಿಲ್ಲ, ನಂಗೆ ಅನ್ಯಾಯದಿಂದ ಸೋಲಿಸ್ಬಿಟ್ರು. ಆದರೆ ನಾನು ಸೋತಿದ್ದೀನಿ ಅಂತ ಮನೇಲಿ ಕೊಡಲಿಲ್ಲ. ಇಂಥ ಪ್ರಯತ್ನ ನಾನು ನಿರಂತರವಾಗಿ ಮಾಡ್ತಾಯಿದ್ದೀನಿ. ನೀವು ಬಡವ್ರ ಪರವಾಗಿದ್ದೀನಿ, ರೈತರ ಪರವಾಗಿದ್ದೀನಿ, ನಿಮ್ಮೆಲ್ಲರ ಪರವಾಗಿದ್ದೀನಿ, ಯುವಕರ ಪರವಾಗಿದ್ದೀನಿ. ಎಂಥ ಸಮಸ್ಯೆ ಇದ್ದರೂ ನನ್ನ ಬಳಿ ತಂದು ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದು ನಿಮ್ಮ ಜೊತೆಗಿರೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಕ್ಷಮೆ ಕೇಳ್ತೀನಿ ಅಣ್ಣ. ನಾನು ಮತ್ತೊಂದು ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮಕ್ಕೆ ಅಲ್ಲಿ ಸಾಲ್ಕೋಡಲ್ಲಿ ಕರೆದರೆ ಹೋಗಬೇಕಾಗದೆ. ನಿಮ್ಮೆಲ್ಲರ ಅಪ್ಪಣೆ ಇದ್ದರೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಸದಾ ನಿಮ್ಮ ಪ್ರೀತಿ ವಿಶ್ವಾಸ ಬಯಸ್ತೀನಿ. ಯಾವ ರೀತಿ ಪ್ರೀತಿ ವಿಶ್ವಾಸ ನೀವು ತೋರಿಸಿದ್ರಿ, ಜಾತಿ ಮೀರಿ ತೋರಿಸಿದ್ರಿ, ಅದೇ ನನಗೆ ಇವತ್ತು ಬೆಂಬಲಾಗಿ ನಿಂತಿದೆ. ನೀವು ಯಾವಾಗ ಜಾತಿ ಮೀರಿ ನನ್ನನ್ನು ಬೆಂಬಲಿಸಿದ್ರಿ, ಯಾಕಂದರೆ ನನ್ನ ಬಗ್ಗೆ ಭಾಳ ಹೇಳ್ತಿದ್ರು, ಸೂರಜ್ ಗೆದ್ದು ಬಂದರೆ ನಾಯಕರ ಮಕ್ಕಳು ಹಾರಾಟ ಮಾಡ್ತರು, ಈ ರೀತಿ ಕೆಟ್ಟ ಭಾವನೆ ನನ್ನ ಬಗ್ಗೆ ತರ್ಸೋಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾವ ಸಂದರ್ಭದಲ್ಲೂ ಜಾತಿ ಮುಂದೆ ಇಟ್ಕೊಂಡು ಹೋಗೋದಿಲ್ಲ. ಎಲ್ಲರೂ ಒಂದೇ ಅಂತ ಪ್ರೀತಿ ಮಾಡ್ತೀನಿ. ಆ ವಿಶ್ವಾಸ ನಿಮಗೂ ಬಂದಿದೆ ಅಂತ ನನಗೆ ಗೊತ್ತಿದೆ. ಆದ್ರೆ ನೀವು ಹೆಂಗೆ ಕನಸು ಕಾಣ್ತಿದ್ರಿ, ಸೂರಜ್ ಅಂದರೆ ಹೆಂಗೆ ಅಂತ ತಿಳ್ಕೊಂಡಿದ್ರಿ, ಅದೇ ರೀತಿ ಇರ್ತೀನಿ. ಅನುಮಾನ ಬೇಡ. ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಊರಿನ ಮೇಲೆ, ನಮ್ಮ ಸಂಘದ ಮೇಲೆ ವಿಶೇಷ ಪ್ರೀತಿ ಇಟ್ಟು ತಾವು ಆಗಮಿಸಿ ಇಂದು ಎಂದು ಮುಂದೆಂದು ನಾನು ನಿಮ್ಮ ಜೊತೆಗಿರ್ತೇನೆ ಅಂತಕ್ಕಂಥ ಶುಭ ನುಡಿಯನ್ನು ಆಡಿ ಆದಂಥ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ JDS ಮುಖಂಡರು, ಇವರಿಗೆ ಅಧ್ಯಕ್ಷರಾದಂಥ ನಿತೇಶ್ ಮಂಜುನಾಥ್ ನಾಯ್ಕರವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಸರ್, ಅನಂತ ಧನ್ಯವಾದ. ಇದೇ ರೀತಿ ತಮ್ಮ ಬಾಳಲ್ಲಿ ಸಮನ್ವಯ ಮಂದಿರದಲ್ಲಿ ಅನಂತಾನಂದವು ಅಸಂಖ್ಯವಾಗಿ ರೂಪುಗೊಳ್ಳಲಿ ಎನ್ನುವುದೇ ನಮ್ಮೆಲ್ಲರ ಹಾರೈಕೆ. ಇದೀಗ ಶ್ರೀಮತಿ ಮಲ್ಲಿಕಾ P. ಭಂಡಾರಿ, ಸದಸ್ಯರು, ಗ್ರಾಮ ಪಂಚಾಯತ್ ಕಡ್ನೀರ್, ಇವರ ಶುಭ ನಡಿಗಾಗಿ ಈ ಸಮಯ. ವೇದಿಕೆ ಮೇಲಿರುವಂಥ ಗಣ್ಯರಿಗೆ ನಾನು ಸ್ವಾಗತವನ್ನು ಕೋರ್ತಾ, ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದರೆ ಮಕ್ಕಳ ಕಾರ್ಯಕ್ರಮಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಇವರು ಭಾಷಣ ಮುಗಿಸ್ತಾರೆ ಅನ್ನೋ ಹಾಗಾಗಿದೆ ಮಕ್ಕಳಿಗೆ. ಅದಕ್ಕಾಗಿ ಒಂದೆರಡೇ ಮಾತಾಡ್ತೀನಿ. ಇವತ್ತು ನನಗೆ ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ನೀಡಿರುವಂಥ ಈ ಸಂಘದ ಎಲ್ಲ ಯುವಕರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಅವರ ಒಂದು ಉತ್ಸಾಹನ ನೋಡಿ ನನಗೂ ಖುಷಿಯಾಗಿದೆ. ಬಟ್ ಇದೇ ಥರ ನಮ್ಮೂರಲ್ಲೂ ನಡೀಲಿ ಅನ್ನೋದು ನನ್ನ ಆಸೆ ಆಗಿದೆ. ಆದರೆ ಹೊದಕಿಲೆ ಪ್ರತಿ ವರ್ಷವೂ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದಕ್ಕೆಲ್ಲದಕ್ಕೂ ನನ್ನ ಕರೀತಾರೆ. ಬಟ್ ಎಲ್ಲ ಕಾರ್ಯಕ್ರಮಕ್ಕೂ ನಂಗೆ ಬರೋಕ್ಕಾಗಲ್ಲ. ಆದರೂ ಕೆಲವೊಂದು ಕಾರ್ಯಕ್ರಮಕ್ಕೆ ಬರಲೇಬೇಕಾಗತ್ತೆ. ಯಾಕಂದರೆ ಈ ಸಂಘದಲ್ಲೂ ಕೂಡ ಸ್ನೇಹಿತರು, ಫ್ರೆಂಡ್ಸು ಎಲ್ಲರೂ ಇದ್ದಾರೆ. ಯಾಕಂದರೆ ಗಂಡು ಮಕ್ಕಳು, ಯುವಕರು ಹೆಣ್ಮಕ್ಳ ಜೊತೆ ಸ್ನೇಹ ಬೆಳೆಸಿದ್ರೆ ತಪ್ಪು ಅಂತಾರೆ. ಬಟ್ ನಿಜಕ್ಕೂ ಹೇಳ, ಅದರಲ್ಲೂ ಅಕ್ಕ ತಂಗಿ ತಮ್ಮ ಅನ್ನೋ ಭಾವನೆಗಳಿರುತ್ತೆ. ಅದಕ್ಕಾಗಿ ಪ್ರಥಮವಾಗಿ ನಾವು ಆ ಭಾವನೆಗಳಿಗೆ ಬೆಲೆ ಕೊಡಬೇಕು. ಯಾಕೆಂದರೆ ನಮಗೂ ಜೀವನ ಇದೆ, ಸಂಸಾರ ಇದೆ, ಮಕ್ಕಳಿದ್ದಾರೆ, ಎಲ್ಲ ಇರ್ತದೆ. ಆದರೂ ನಾವು ಆ ಗಂಡು ಮಕ್ಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನಮ್ಮಲ್ಲೂ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋ ಭಾವನೆಗಳಿರುತ್ತೆ. ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಅವರಿಗೆಲ್ಲರಿಗೂ ಕೂಡ ನಾನು ಈ ಧನ್ಯವಾದನೆ ತಿಳಿಸ್ತಾ, ನನ್ನ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಂಥ
ಸಂಘದವ್ರಿಗೂ ಕೂಡ ಈ ಒಂದು ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇದೇ ರೀತಿ ತಮ್ಮ ಅಭಿಮಾನ ನಮ್ಮ ಊರಿನ ಮೇಲೆ, ಸಂಘದ ಮೇಲೆ ಇರಲಿ ಅಂತ ಆಶಿಸ್ತಾ, ಮೇಡಮ್ ನಿಮಗೆ ಅನಂತ ಕೃತಜ್ಞತೆಗಳು. ಇದೀಗ ಶ್ರೀ ಸಂತೋಷ್ ಗಾಡಿಗ, ಮುಖ್ಯಾಧ್ಯಾಪಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊದಕೆ, ಇವರ ಅಭಿಮಾನದ ನುಡಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತ ಗಣ್ಯರೇ ಹಾಗೂ ಊರ ನಾಗರಿಕರೇ, ಪಾಲಕ ವರ್ಗದವರೇ ಹಾಗೂ ನನ್ನ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಊರ ಮಹನೀಯರೇ, ಇವತ್ತು ಪ್ರತಿ ವರ್ಷದಂತೆ ನಾನು ನೋಡ್ಲಿಕ್ಕೆ 2ನೇ ವರ್ಷ ಇದು ನೋಡಲಿಕ್ಕೆ ನಾಟಕ. ಈ ಒಂದು ಭವ್ಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಈ ಒಂದು ಕ್ರೀಡಾಂಗಣದಲ್ಲಿ ಈ ಒಂದು ಸುಸಜ್ಜಿತವಾದಂಥ ಒಂದು ವೇದಿಕೆಯಲ್ಲಿ ಆ ನಾಟಕವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇವರ ನಾಟಕ ಹೋದ ವರ್ಷ ಅತ್ಯಮೂಲ್ಯವಾದ ರೀತಿಯಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಯಶಸ್ವಿ ಗಳಿಸಿತ್ತು. ಅದೇ ರೀತಿ ಈ ವರ್ಷವೂ ಸಹ, ಯಾಕೆಂದರೆ ಆ ನಾಟಕದ ತುಣುಕುಗಳನ್ನು ನಾನು ನೋಡಿದ್ದೆ. ಯಾವುದೇ ವೃತ್ತಿಪರ ಕಲಾವಿದರಿಗೆ ಮೀರಿಸುವಂಥ ಕಲೆ ಈ ಊರಿನ ಹೊದಿಕೆಯ ಸಮಸ್ತ ಊರವರಲ್ಲಿ, ನಾಗರಿಕರಲ್ಲಿ ಅವರ ರಕ್ತಗತವಾಗಿದೆ. ಬಹುಶಃ ನಾನು ಈ ಊರಿನಲ್ಲಿ 11 ವರ್ಷದಿಂದ ಶಾಲೆಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರ ಬಗ್ಗೆ ನಾನು ಬಲ್ಲೆ. ಆ ವಿಷಯದಿಂದ ನಾಟಕ ಅನ್ನುವಂಥದ್ದು ಈ ಊರಿನ ಕಲೆ ಇವರ ಒಂದು ರಕ್ತನಾಳದಲ್ಲಿ ಉಂಟು ಅಂತ ಆಶಿಸ್ತಾ, ಇವತ್ತಿನ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಅನುಮತಿ ಮೇರೆಗೆ 4 ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಓದು 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 ಓದು. ಓದಿನಿಂದ ಪಡೆದುಕೊಂಡ ಜ್ಞಾನದಿಂದ ಮಾತ್ರ ನಾವು ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ಬೋದು, ನಮ್ಮ ಶತ್ರುಗಳನ್ನಾದರೂ ಸೋಲಿಸ್ಬೋದು ಅಂತ ಹೇಳಿ, ಆ ಓದಿನ ಕಡೆಗೆ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಗಮನವನ್ನು ನೀಡಬೇಕು. ಯಾಕೆಂದರೆ ಇದು ವಿದ್ಯೆಯ ಮಹತ್ವವನ್ನು ಸಾರ್ತದೆ. ವಿದ್ಯೆ ವಿನಯೇನ ಶೋಭತೆ, ವಿದ್ಯೆ ಇಲ್ಲದವ ಹದ್ದಿಗಿಂತ ಕಡೆ. ಯಾಕೆಂದರೆ ಸಂಪತ್ತುಗಳಲ್ಲಿ ಮಾನವ ಸಂಪತ್ತು ಭಾಳ ಶ್ರೇಷ್ಠವಾದದ್ದು. ಈ ಸಂಪತ್ತು ಉಳಿಬೇಕಾದರೆ ನಾವೆಲ್ಲರೂ ವಿದ್ಯೆ ಕಲಿಬೇಕು. ಸಕಲ ಸಮಸ್ಯೆಗಳಿಗೂ ಸಿದ್ಧೌಷಧ ವಿದ್ಯೆ. ಆ ವಿದ್ಯೆಯನ್ನು ತನ್ನದಾಗಿಸಿಕೊಳ್ಬೇಕಾದ್ರೆ ಅದಕ್ಕೋಸ್ಕರವಾಗಿ ಶಾಲೆಯಲ್ಲಿ ದಾಖಲಾದ ಮಕ್ಕಳು ಶಾಲೆಯಲ್ಲಿ ಇರಬೇಕು. ತನ್ಮೂಲಕ ಅವರ ಹಾಜರಾತಿ ಹೆಚ್ಚಾಗಬೇಕು ಅಂತ ಹೇಳ್ಕೊಂಡು ಸರ್ಕಾರ ಕೋಟ್ಯಾನು ಕೋಟಿ ರೂಪಾಯಿ ಹಣಗಳನ್ನು ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಾ ಉಂಟು. ಆ ದಿಶೆಯಲ್ಲಿ ಹಲವಾರು ಹೊಸ ಯೋಜನೆಗಳು. ಯಾಕೆಂದರೆ ಖಾಸಗಿ ಶಾಲೆಗೂ ಮತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೂ, ಅಂದರೆ ಖಾಸಗಿ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳು ಮತ್ತು ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳು, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳಿಗಿಂತ ಕಡಿಮೆ ಕೀಳಾಗಬಾರ್ದು ಎನ್ನುವಂಥ ದೃಷ್ಟಿಯಿಂದ ಅತ್ಯುನ್ನತವಾದ ಮಟ್ಟದ ಒಂದು ಸವಲತ್ತುಗಳನ್ನು ಸರ್ಕಾರ ನೀಡ್ತಾ ಉಂಟು. ಆ ದಿಶೆಯಲ್ಲಿ ಬಹುಶಃ ನಾವು ಎಲ್ಲರೂ ಈಗ ಕಲಿಯುವಂಥ ಮಕ್ಕಳು ಎಲ್ಲರೂ ಬಹಳ ಅನುಕೂಲಸ್ಥರು ಅಂತ ಹೇಳ್ತಾ, ಮತ್ತೊಮ್ಮೆ ಏನಂತ ಅಂದರೆ ಸರ್ ಒಂದು ಮಾತು ಹೇಳಿದ್ರು. ಈಗ ಉದಾಹರಣೆಗೆ ನಮ್ಮಲ್ಲಿರುವಂಥ ಮಗುವಿನಲ್ಲಿ ಪ್ರತಿಭೆಯನ್ನು ಹೊರಹಾಕಬೇಕಾದ್ರೆ ಬಹಳಷ್ಟು ವೇದಿಕೆ ಉಂಟು. ಉದಾಹರಣೆಗೆ ಪ್ರತಿಭಾ ಕಾರಂಜಿ ಅಥವಾ ಸ್ಪೋರ್ಟ್ಸು, ಇದರಲ್ಲಿ ಮಗುವಿನಲ್ಲಿ ಅಡಕವಾಗಿರುವಂಥ ಸೂಕ್ತವಾದ ಪ್ರತಿಭೆಗಳನ್ನು ಹೊರಗಾಕ್ಬೋದು. ಆದರೆ ಎಲ್ಲ ಮಕ್ಕಳಿಗೂ ಸಹ ಈ ಪ್ರತಿಭಾ ಕಾರಂಜಿ ಅಥವಾ ಸ್ಪೋರ್ಟ್ಸ್ನಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಮಕ್ಕಳು ಏನು ಮಾಡಬೇಕಾಗ್ತಂದುಬಿಟ್ರೆ, ಈಗ ಕ್ರೀಡೆಯಲ್ಲೋ ಅಥವಾ ಇಂಥ ನಾಟಕ ಅಂದ ತಕ್ಷಣ ಇವತ್ತಿನ ನಾಟಕದಲ್ಲಿ ನನ್ನ ವಿದ್ಯಾರ್ಥಿ ಯಾರು ಕುಮಾರ್ ಭಾರ್ಗವ್ ಜಯ ಐಗಾಳ್ ಇವನ ಒಂದು ಪಾತ್ರ ಉಂಟು. ಯಾಕೆಂದರೆ ಅವನ ಪ್ರತಿಭೆ ಹೊರಗಾಕಬೇಕಾದ್ರೆ ಇದಂಥ ವೇದಿಕೆ ಅಂತ ಸಿಕ್ತು. ಉದಾಹರಣೆ ಕ್ರೀಡೆಯಲ್ಲಿ, ಸಹಪಠ್ಯ ಚಟುವಟಿಕೆಗಳಲ್ಲಿ, ಪ್ರಬಂಧ ಸ್ಪರ್ಧೆಗಳಲ್ಲಿ, ರಂಗೋಲಿ ಸ್ಪರ್ಧೆಗಳಲ್ಲಿ, ಚಿತ್ರಕಲಾ ಸ್ಪರ್ಧೆಗಳಲ್ಲಿ, ಈ ರೀತಿ ಹಲವಾರು ಕಡೆಗೆ ಅವರ ಪ್ರತಿಭೆಯನ್ನು ಹೊರಗಾಕಲಿಕ್ಕೆ ಅವಕಾಶ ಉಂಟು. ನಾನು ಹೇಳೋದು ಒಂದೇ, ಮುಖ್ಯವಾಗಿ ನಾವು ಡಾಕ್ಟರ್ ಆಗೋದು, ಎಂಜಿನಿಯರ್ ಆಗೋದು ಕಡೆಗೆ ಡಾಕ್ಟರ್ ಜಿ ಸರ್ ಹೇಳಿದಾಗೆ ಮಕ್ಕಳಲ್ಲಿ ಮೊದಲು ನಾವು ಸಂಸ್ಕಾರವನ್ನು ಕಲಿಸಬೇಕು. ಸಂಸ್ಕಾರ ಅಂದರೆ ಗುರು ಹಿರಿಯರಿಗೆ ವಿಧೇಯರಾಗಿರುವಂಥದ್ದು, ಪ್ರಾಮಾಣಿಕರಾಗಿರುವಂಥದ್ದು, ಆದರ್ಶಪ್ರಾಯರಾಗಿರುವಂಥದ್ದು ಮತ್ತು ಅಹಿಂಸಾವಾದಿಗಳಾಗಿರುವಂಥ ಒಂದು ಗುಣವನ್ನು ಕಲಿಸಬೇಕು. ಈ ಸಂಸ್ಕಾರ ಬಗ್ಗೆ ಹೇಳೋಕೆ ಒಂದು ಕಥೆನೇ ಹೇಳ್ಬೋದು, ಅದರ ಕಥೆ ಹೇಳುವಂಥ ಇದು ಒಂದು ಸಮಯ ಅಲ್ಲ. ಆ ದೃಷ್ಟಿಯಿಂದ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕನಾಗಿ ನನ್ನನ್ನು ಅತಿಥಿಗಳಾಗಿ ಆಗಮಿಸಿ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಊರೆಲ್ಲ ಮಹನೀಯರಿಗೂ, ಊರೆಲ್ಲ ಗಣ್ಯರಿಗೂ, ಆ ಯುವಕ ಸಂಘದ ಪದಾಧಿಕಾರಿಗಳಿಗೂ ಅನಂತಪೂರ್ವಕವಾಗಿ ವಂದಿಸ್ತಾ, ಕೊನೆಗೆ ಮತ್ತೊಮ್ಮೆ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂಥ ಒಂದೇ ಒಂದು ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ರಾಷ್ಟ್ರ ಕಟ್ಟುವಂಥ ಕೆಲಸ, ದೇಶ ಕಟ್ಟುವಂಥ ಕೆಲಸ, ಸಮಾಜ ಕಟ್ಟುವಂಥ ಕೆಲಸ, ಆರೋಗ್ಯ ಸುಧಾರಿಸುವಂಥ ಕೆಲಸ, ಇಂಥ ಒಂದು ಸಂಘಟನೆಯನ್ನು ಮಾಡುವಂಥ ಕೆಲಸ
ಸಣ್ಣ ಮನಸ್ಸಿನ ದೊಡ್ಡ ಜನರಿಂದ ಸಾಧ್ಯವಿಲ್ಲ. ರಾಷ್ಟ್ರ ಕಟ್ಟುವಂಥ ಕೆಲಸ, ದೇಶ ಕಟ್ಟುವಂಥ ಕೆಲಸ, ಇಂಥ ಒಂದು ಸಂಘಟನೆ ಮಾಡುವಂಥ ಕೆಲಸ ದೊಡ್ಡ ಮನಸ್ಸಿನ ಸಣ್ಣ ಜನರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ, ನಾವೆಲ್ಲರೂ ದೊಡ್ಡ ಮನಸ್ಸಿನ ಸಣ್ಣ ಜನರಾಗಿ ರಾಷ್ಟ್ರ ಕಟ್ಟುವಂಥ, ಶಾಲೆ ಕಟ್ಟುವಂಥ, ಶಿಕ್ಷಣ ಕಟ್ಟುವಂಥ, ತನ್ಮೂಲಕವಾಗಿ ಇಂಥ ಸಂಘಟನೆ ಕಟ್ಟುವಂಥ ಕೆಲಸಗಳನ್ನು ಮಾಡೋಣ ಅಂತ ಆಶಿಸ್ತಾ, ಇವತ್ತಿನ ಒಂದು ವೇದಿಕೆಯಲ್ಲಿ ನನ್ನನ್ನು ಕರೆದು 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ, ಊರ ಮಹನೀಯರಿಗೂ, ನನ್ನ ಪಾಲಕ ವರ್ಗದವರಿಗೂ, ನನ್ನ ಮುದ್ದು ವಿದ್ಯಾರ್ಥಿಗಳಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ತಮ್ಮ ಅನಂತ ಕೃತಜ್ಞತೆಯನ್ನು ತಮಗೆ ಬಯಸ್ತಾ, ಈ ಸಂದರ್ಭದಲ್ಲಿ ಮಹೇಶ್ ನಾಯ್ಕ್, ಶ್ರೀಯುತ ಮಹೇಶ್ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶ್ರೀಯುತರ ಸೀಮಿತಾವಧಿಯ ನುಡಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ ಹಾಗೂ ಊರ ನಾಗರಿಕರೇ, ಈ ಒಂದು ಶ್ರೀ ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘ ಇದು ಸ್ಥಾಪನೆಯಾಗಿ 45 ವರ್ಷ ಆಯಿತು ಅಂತೇಳಿ ನಾನು ಅವರ ಮನವಿಯಲ್ಲಿ ಈಗ ನೋಡಿದೆ. ಆದರೆ ಒಂದು ಸ್ವಲ್ಪ ಅದರಲ್ಲಿ ಕುಂದುಕೊರತೆಯಾಗಿ ಒಂದು ಸ್ವಲ್ಪ ದಿನ ಸ್ಥಗಿತಗೊಂಡಿತ್ತು. ಈಗ ಮತ್ತೆ 2 ವರ್ಷದಿಂದ ಈ ಸಂಘ ಮುಂದುವರಿತಾ ಇದೆ. ಅಂದರೆ ಒಂದು 5 ಬೆರಳು, ನಮ್ಮ 5 ಬೆರಳಲ್ಲಿ 5 ಬೆರಳು ಒಂದೇ ರೀತಿ ಇರುವುದಿಲ್ಲ, 7 ಬೀಳು ಇರ್ತದೆ. ಸಂಘ ಕಟ್ಟಬೇಕಂದ್ರೆ ಈ ಸದಸ್ಯರು ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ನಾವೆಲ್ಲ ಒಗ್ಗೂಡಿ ಸಂಘವನ್ನು ಕಟ್ಟಿದಾಗ ಮಾತ್ರ ಅದು ಮುಂದುವರಿಲಿಕ್ಕೆ ಆಗ್ತದೆ. ಮತ್ತು ಈ ಸಂಘದಿಂದ ಇವತ್ತು ನೀವೊಂದು ನಾಟಕ ಪ್ರದರ್ಶನ ಮಾಡ್ತಾಯಿದ್ದೀರಿ, ಅದು ಒಳ್ಳೆಯದಾಗಲಿ. ಮತ್ತು ನಮ್ಮ ಈ ಸಂಘದವರು ಇವತ್ತು ಒಂದು 4 ಪ್ರತಿಭೆಗಳನ್ನು ಸನ್ಮಾನಿಸಿದ್ರಿ. ಅದೇ ರೀತಿ ಕ್ರೀಡೆಯಲ್ಲಿ, ಶಿಕ್ಷಣದಲ್ಲಿ ಇದ್ದಂಥ ಎಲ್ಲರಿಗೂ ಸನ್ಮಾನಿಸಿದ್ದೀರಿ. ಮುಂದಿನ ದಿನದಲ್ಲಿ ನಿಮ್ಮ ಸಂಘದ ವತಿಯಿಂದ ನಮ್ಮ ಈ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಶಿಕ್ಷಣದ ಬಗ್ಗೆ ನೀವು ಹೆಚ್ಚಿನ ಮಹತ್ವವನ್ನು ಕೊಡಿ ಅಂತ ಹೇಳ್ತಾ, ಮತ್ತು ನಮ್ಮ ಸರ್ ಯಾವಾಗಲೂ, ನಮ್ಮ ಮಂಕಾಳವೈದ್ಯ ಸರು ಎಲ್ಲ ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ, ಏನಂದರೆ ಮಕ್ಕಳಿಗೆ ಬರೀ ಶಿಕ್ಷಣ ಕೊಡಬೇಡಿ, ಅವರಿಗೆ ಮಾನವೀಯತೆಯನ್ನು ಕಲಿಸಿ. ಅಂದರೆ ಯಾರೋ ಒಬ್ಬ ಬಿದ್ದಾನೆ, ಅವನನ್ನು ಏಳಿಸುವಂಥ ಒಂದು ಮಾನವೀಯತೆ ಗುಣ ಮೊದಲು ಕಲಿಸಿ. ಬರೀ ಶಿಕ್ಷಣ ಪುಸ್ತಕದ ಹುಳ ಆದರೆ ಮುಂದಿನ ದಿನದಲ್ಲಿ ನಮ್ಮ ದೇಶದ ಸ್ಥಿತಿಗತಿ ತೊಂದರೆಗೊಳಗಾಗ್ತದೆ ಅಂಥೇಳಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ರೀತಿ ಮಕ್ಕಳನ್ನು ಬೆಳೆಸಿ ಅಂತ ಹೇಳ್ತಾ, ಮತ್ತು ಈ ಸಂಘದವರು ನನಗೆ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನೆಂದರೆ, ನನಗೆ ಈ ಶಾಲೆಯ ಬಗ್ಗೆ 1-2 ಮಾತು ಹೇಳ್ತೇನೆ. ಇಲ್ಲಿ ಅವಧಾನಿ ಸರ್ ಅಂತೇಳಿ ಇದ್ದಾರೆ, ನಮ್ಮ ಮನೆಯವರು. ಅಂದರೆ ನನ್ನ ಹೆಂಡತಿ ಬಡಾಳ್ನವಳಾದರೂ ಅವಳು ಕಲ್ತದ್ದು ಇದೇ ಶಾಲೆ, ಇಲ್ಲೇ ಇದ್ದವಳಂತೆ, ಅವಳು ಇಲ್ಲೇ ಇದ್ದದ್ದು. ಹಾಗಾಗಿ ಅವಳು ಹೋಗ್ತಾ ಬರ್ತಾ, ನಾನು ಮಾವನ ಮನೆಗೆ ಹೋಗ್ತಾ ಬರ್ತಾ ಈ ಶಾಲೆ ತೋರಿಸಿ, ನಾನು ಕಲಿತ ಶಾಲೆ ಇದೇ ಶಾಲೆಯಲ್ಲಿ ನಾನು SLC ವರೆಗೆ ಕಲ್ತಿದ್ದೆ, ಇಲ್ಲಿ ನಾನು ಭಾಷಣ ಮಾಡ್ತಿದ್ದೆ ಅಂತ ಹೇಳ್ತಿದ್ಲು. ಅವಳು ನನ್ನ ಮದುವೆ ಆದಮೇಲೆ ಅವಳನ್ನು ನಾನು ರಾಜಕೀಯದಲ್ಲಿ ಪ್ರಥಮ ಬಾರಿ ಇಲೆಕ್ಷನಲ್ಲಿ ನಿಲ್ಲಿಸಿ ಅವಳು ಸದಸ್ಯರಾದಳು. ಅದೇ ಪೀರಿಯಡಲ್ಲಿ ಅವಳು ಉಪಾಧ್ಯಕ್ಷಳಾಗಿ ಈಗ ಅಧ್ಯಕ್ಷಳಾಗಿ ಕೆಲಸ ಮಾಡ್ತಾ ಇದ್ದಾಳೆ ನಮ್ಮ ಹಳದಿಪುರ ಪಂಚಾಯತ್ನಲ್ಲಿ. ಹಾಗಾಗಿ ಅಂದರೆ ಯಾರಿಗೆ ಯಾವ ಪ್ರತಿಭೆ ಉಂಟು, ಅಂದರೆ ಈಗ ನಾವು ಗಂಡಸರು ನಮ್ಮ ಹೆಣ್ಮಕ್ಳಿಗೆ ಅಥವಾ ನಮ್ಮ ಹೆಂಡತಿಗೆ ಆ ಪ್ರತಿಭೆ ಇದ್ದರೆ ಅವರನ್ನು ನಾವು ಮುಂದುವರಿಲಿಕ್ಕೆ ಕೊಟ್ಟರೆ ಮಾತ್ರ ಮುಂದೆ ಅವರು ಮುಂದುವರಿಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನನ್ನು ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮ್ಮ ಸಂಘದವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸರ್, ನಿಮ್ಮ ಅರ್ಧಾಂಗಿಯನ್ನು ಈ ಸಂದರ್ಭದಲ್ಲಿ ಈ ಶಾಲೆಯ ಬೆಳ್ಳಿ ಮಹೋತ್ಸವದಲ್ಲಿ ವೇದಿಕೆಯಲ್ಲಿ ಕುಳಿಸಿ ಕಿರು ಸನ್ಮಾನವನ್ನು ನೀಡಿದ್ದು ಕೂಡ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಇದೇ ರೀತಿ ಮುಂದಿನ ಹಂತದಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನಕ್ಕೇರಲಿ ಅನ್ನೋದು ನಮ್ಮೆಲ್ಲರ, ಈ ಶಾಲೆಯ ಶಿಕ್ಷಕರ ಎಲ್ಲ ಸದಾ ಹಾರೈಕೆ ನಿಮ್ಮೊಂದಿಗಿದೆ. ನಿಮ್ಮ ಈ ಒಂದು ಅಭಿಮಾನದ ನುಡಿಗಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸದಸ್ಯರು ಶ್ರೀಯುತ ಅಣ್ಣಪ್ಪ ನಾಯ್ಕರವರ ಅಭಿಮಾನದ ನುಡಿಗಾಗಿ ಈ ಸಮಯ. ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಲ್ಪಟ್ಟಿದ್ದಾರೆ. ಮತ್ತು ವೇದಿಕೆಯ ಮೇಲೆ ಇರುವಂಥ ಪ್ರೇಮಾ ಮೋಹನ್ ನಾಯ್ಕ ಅವರು
ಅವರಿಗೂ ಧನ್ಯವಾದಗಳು. ಇವರು ಚಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೌದು, ಹಾಗೂ ನಮ್ಮ ಊರ ಕಡ್ನೀರು ಭಾಗದ ಸದಸ್ಯರಾದ ಮಲ್ಲಿಕಾ ಮೇಡಮ್ ಅವರಿಗೂ ನಮ್ಮ ಹೊತ್ತಿಗೆ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆ ನಮ್ಮ ಆತ್ಮೀಯರಾದ ಮಹೇಶ್ ನಾಯ್ಕ ಹಳದಿಪುರದವರು ನಮ್ಮ ಆತ್ಮೀಯರು, ಅವರಿಗೂ ಕೂಡ ನಮ್ಮ ಊರಿನ ಪರವಾಗಿಯೂ ಹೊತ್ತಿಗೆ ಊರಿನ ಪರವಾಗಿಯೂ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ನಮ್ಮ ಸಂತೋಷ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ನಮ್ಮ ಹೊತ್ತಿಗೆ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ನಮ್ಮ ಊರಿನ ಎಲ್ಲ ಸಮಾಜದ ಅಧ್ಯಕ್ಷರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆ ನಮ್ಮ ಅಂಗನವಾಡಿಯ ಪ್ರೇಮಾ ಮೇಡಮ್ ಅವರಿಗೂ ಹೌದು, ಹಾಗೂ ನಾಗರತ್ನ ಮೇಡಮ್ ಕೆಳಗನಕೇರಿ ಅಂಗನವಾಡಿಯ ಮೇಡಮ್ ಅವರಿಗೂ ಧನ್ಯವಾದ ಹೇಳುತ್ತಾ, ಹಾಗೆ ನಾವು ಎಲ್ಲ 3 ಊರಿನ ಸದಸ್ಯರಿಗೂ ಕೂಡ ಆಹ್ವಾನಿಸಿದ್ದಕ್ಕೆ ನಮ್ಮ ಸಂಘದವರಿಗೆ ಎಲ್ಲರಿಗೂ ಸಹ ಚಿರಋಣಿಯಾಗಿ ಇರುತ್ತೇನೆ ಅಂತ ಹೇಳುತ್ತಾ ಮಾತನ್ನು ಮುಗಿಸ್ತೇನೆ. ಸದಾ ಕೃತಜ್ಞತಾ ಭಾವದಿಂದ ನಿಮ್ಮೊಂದಿಗೆ ನಾವಿದ್ದೇವೆ ಅಂತಕ್ಕಂಥ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂಥ ಶ್ರೀಯುತ ಅಣ್ಣಪ್ಪ ನಾಯ್ಕರವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘ ಇದರ ಅಧ್ಯಕ್ಷರಾದಂಥ ಶ್ರೀಯುತ ನಿತೇಶ್ ಮಂಜುನಾಥ್ ನಾಯ್ಕಿಯವರ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮದೇವಿಯಾದಂತಹ ಶ್ರೀ ದುರ್ಗಾ ಪರಮೇಶ್ವರನ್ ನೆನೆಯುತ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಹಾಗೂ ಕಲಾ ರಸಿಕರೇ ಹಾಗೂ ಊರ ನಾಗರಿಕರೇ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ, ಟೈಮ್ ಆಗೋಯ್ತು. ಒಂದೆರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹೋದ ವರ್ಷ ನಾಟಕ ಹೇಗಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ಅಂದರೆ ಹೇಗಂದರೆ ಯಾವ ಊರಿಗೆ ಹೋದ್ರೂ ನಿಮ್ಮೂರಿನ ನಾಟಕ ಸಖತ್ತಾಗಿತ್ತು, ಬ್ಲಾಕ್ ಬಸ್ಟರ್ ಆಗಿತ್ತು ಅಂತ ಹೊಗಳ್ತಾ ಇದ್ರು. ಕೆಲವೊಂದಿಷ್ಟು ಜನ ನಮ್ಮೂರಿನವರು ಅಂದರೆ ಕೆಲಸಕ್ಕೋಸ್ಕರ ಬೇರೆ ಊರಿನಲ್ಲಿ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಅವರು ಕೆಲವೊಬ್ಬರು ಹೇಳ್ತಾಯಿದ್ರು, ನಾಟಕನ ನೋಡೋಕ್ಕಾಗ್ತಿಲ್ಲಲ್ಲ ನಮಗೆ ಅಂತ ಒಂದು ಕೊರಗಿತ್ತು. ಅದನ್ನು ಈ ವರ್ಷ ಚಾಲೆಂಜಿಂಗ್ ಅಂತ ತಗೊಂಡು ಈ ವರ್ಷ ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮ ನಾಟಕನೂ ಇನ್ನು 3 ದಿನಗಳ ನಂತರ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಇದು ಪ್ರತಿ ವರ್ಷವೂ ಇರುತ್ತೆ. ಈ ವರ್ಷ ಲೈವ್ ಮಾಡಬೇಕಿತ್ತು, ಬಟ್ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ಆಗಿಲ್ಲ. ಬಟ್ 100% ಶೋರ್ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಇಯರ್ ಕೂಡ ಇದೇ ಟೈಮಲ್ಲಿ ಎಟ್ ಎ ಟೈಮ್ ಲೈವ್ ಆಗಿ ನೀವು ಹೇಗೆ ಕ್ರಿಕೆಟ್ ಮ್ಯಾಚನ್ನು ನೋಡ್ತೀರಾ, ಈ ನೀವು ನಾಟಕನೂ ಕೂಡ ಲೈವ್ ಆಗಿ ನೆಕ್ಸ್ಟ್ ಇಯರ್ ನೋಡ್ತೀರಾ. ಇದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಇಷ್ಟೇ, ಮತ್ತೇನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ, ಟೈಮ್ ಕಡಿಮೆ ಇದೆ, ಮಾತಾಡೋದು ತುಂಬ ಇತ್ತು. ಇರಲಿ, ನೆಕ್ಸ್ಟ್ ಇಯರ್ ಮಾತಾಡೋಣ ಅಂತ ನಾನು ನನ್ನ ಮಾತಿಗೆ ಫುಲ್ ಸ್ಟಾಪ್ ಇಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಂತ್ರಜ್ಞಾನದ ಮೊರೆಯನ್ನು ಹೋಗಿ ನಿಮ್ಮೆಲ್ಲರನ್ನ ರಂಜಿಸ್ತೇವೆ ಅಂತ ಹೇಳ್ತಾ ಈ ಒಂದು ನಾಟಕಕ್ಕೆ ಸತತವಾಗಿ 1 ತಿಂಗಳಿಂದ ಅವಿರತ ಪ್ರಯತ್ನ ಮಾಡಿ 6,000ಕ್ಕಿಂತ ಹೆಚ್ಚು ದೇಣಿಗೆ ರಸೀದಿ ಪುಸ್ತಕವನ್ನು ಸೇಲ್ ಮಾಡಿ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಹ ನಿತೇಶ್ ನಾಯ್ಕ್ ನಿಮಗೆ ಅತ್ಯಂತ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ವೈಯಕ್ತಿಕವಾಗಿ 5,000 ಕೂಡ ನೀಡಿದ್ದಾರೆ ನಿತೇಶ್ ಮಂಜುನಾಥ್ ನಾಯ್ಕ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ರೈತ ಬಂಧು ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ. ಇದೀಗ JDS ಮುಖಂಡರಾದಂಥ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ ಅವರು 4,000 ರೂಪಾಯಿ ನೀಡಿ ನಿಮ್ಮೊಂದಿಗೆ ನಾವಿದ್ದೇವೆ ಇಂಥ 10 ಕಾರ್ಯಕ್ರಮ ಮಾಡಿ ಅಂತಕ್ಕಂಥ ಪ್ರಶಂಸನೀಯ ಮಾತನಾಡಿ ಹೋಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯಾಂತರಾಳದ ಕೃತಜ್ಞತೆಗಳು. ಇದೀಗ ಅಧ್ಯಕ್ಷೀಯ ನುಡಿಗಾಗಿ ಈ ಸಂದರ್ಭ ಶ್ರೀಮತಿ ಪ್ರೇಮಾ ಮೋಹನ್ ನಾಯ್ಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಂದಾವರ್ ಇವರ ಅಧ್ಯಕ್ಷೀಯ ನುಡಿಗಾಗಿ ಈ ಸಮಯ. ಸರ್ವರಿಗೂ ನಮಸ್ಕಾರ. ಶ್ರೀ ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘ ಹೊದಿಕೆ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ವಾರ್ಷಿಕ ಸ್ನೇಹ ಸಮ್ಮೇಳನ ಇವತ್ತು ಬಹಳ ವಿಜೃಂಭಣೆಯಿಂದ ರಾರಾಜಿಸುತ್ತಿದೆ. ಇವತ್ತಿನ ಸಭೆಯ ಉದ್ಘಾಟಕರಾಗಿರುವಂತಹ ಶ್ರೀ ಡಾಕ್ಟರ್ GJ ಹೆಗಡೆಯವರು ಹಾಗೂ ಇವತ್ತಿನ ತಾಲೂಕಾ ಅಧ್ಯಕ್ಷರಂತಹ ಮಹೇಶ್ ನಾಯ್ಕರವರೇ, ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕರಾದಂತಹ ಸಂತೋಷ್ ಗಾಡಿಗವರೇ, ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀ ಅಣ್ಣಪ್ಪ ನಾಯ್ಕರವರೇ ಹಾಗೂ ಶ್ರೀ ಮಲ್ಲಿಕಾ ಭಂಡಾರಿಯವರೇ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯವರಾದಂತಹ ಶ್ರೀ ಪ್ರೇಮಾಜಿ ನಾಯ್ಕರವರೇ ಹಾಗೂ ನಾಗರತ್ನ ನಾಯ್ಕರವರೇ ಹಾಗೂ ಎಲ್ಲ ಸಮಾಜದ ಅಧ್ಯಕ್ಷರಾಗಿರುವಂತಹ ಹಾಗೂ ಈ ಸಂಘದ ಅಧ್ಯಕ್ಷರಾಗಿರುವಂತಹ ಹಾಗೂ ಎಲ್ಲ ಊರ ಹಿರಿಯರೇ, ಮಾತೆಯರೇ ಹಾಗೂ ಸಂಘದ ಸಂಘಟಕರೇ, ಇವತ್ತು ಪ್ರತಿ ವರ್ಷದಂತೆ ಅನೇಕ ವರ್ಷದಂತೆ
ಎಲ್ಲ ಸಮಾನ ಮನಸ್ಕರ ಹಾಗೂ ಕಲಾ ಪ್ರೇಮಿಗಳ ಊರ ನಾಗರಿಕರ ಸಂಪೂರ್ಣ ಸಹಕಾರ ಪಡೆದು ಪ್ರತಿ ವರ್ಷದಂತೆ ಈ ವರ್ಷವೂ ನಾಟಕವನ್ನು ಅತ್ಯಂತ ಯಶಸ್ವಿಯಾಗಿ ನಾಟಕ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ. ಹಾಗೆ ನಮ್ಮೂರಿನ ನಾಟಕ ಅಂದರೆ ಬೇರೆ ಬೇರೆ ಊರಿನಿಂದ ಜನರು ಬಂದು ಕಲಾಪ್ರೇಮಿಗಳ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸುತ್ತಾರೆ. ಹಾಗೆ ಈ ಸಂಘಟಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕಲಾ ಸಾಧಕರನ್ನು ಸನ್ಮಾನಿಸಿ ಒಂದು ಅತ್ಯಂತ ಹೆಮ್ಮೆಯ ವಿಷಯವನ್ನು ಮೂಡಿಸಿದ್ದಾರೆ. ಹಾಗೆ ನಮ್ಮ ಪಂಚಾಯತ್ ವತಿಯಿಂದ ಯಾವುದೇ ಸಂದರ್ಭದಲ್ಲಾದರೂ ನನ್ನಿಂದಾಗುವಂಥ ಸಹಾಯ ಸಹಕಾರವನ್ನು ನೀಡುತ್ತೇನೆಂದು ಭರವಸೆ ನೀಡುತ್ತಾ ಮುಂದಿನ ಒಂದು ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸದಾ ಸರ್ವದಾ ನಿಮ್ಮೊಂದಿಗೆ ನಾವಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗುಟ್ಟು ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ 4 ನುಡಿಗಳನ್ನಾಡಿ ನಿಮಗೆ ಈ ಸಂದರ್ಭದಲ್ಲಿ ನಮ್ಮ ರೈತ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ಮಕ್ಕೆ 100 ದಾರಿ, ಧರ್ಮಕ್ಕೆ ಒಂದೇ ದಾರಿ, ಬುದ್ಧಿಗೆ 100 ದಾರಿ, ಹೃದಯಕ್ಕೆ ಒಂದೇ ಒಂದು ದಾರಿ ಅಂತಕ್ಕಂಥ ಶುಭ ನುಡಿಯೊಂದಿಗೆ ಈ ಸಂದರ್ಭದಲ್ಲಿ ನೆರೆದಂಥ ಎಲ್ಲ ಗಣ್ಯರನ್ನು ವಂದಿಸಿ ಅವರನ್ನು ಕೃತಜ್ಞತೆ ಹೇಳುವಂಥ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಮರೆಯೋಗಿಲ್ಲ. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರನ್ನು ವಂದಿಸಲಿಕ್ಕೆ ಶ್ರೀಯುತ TR ನಾಯ್ಕ್ ಶಿಕ್ಷಕರು ಈ ಸಮಯವನ್ನು ಬಳಸ್ಕೊಳ್ತಾ ಇದ್ದಾರೆ. ಓಂ ಶ್ರೀ ದುರ್ಗಾ ಪರಮೇಶ್ವರಿ ನಮೋ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಸಭಾ ಸದಸ್ಯರೇ ಹಾಗೂ ಊರ ನಾಗರಿಕರೇ, ಕಲಾ ಪ್ರೇಮಿಗಳೇ, ಕಲಾ ಬಂಧುಗಳೇ, ಕಾರ್ಯಕ್ರಮ ಪ್ರಾರಂಭವಾಗಬೇಕಾದ್ರೆ ಬಹಳ ಹುರುಪು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಬಹಳ ಹುರುಪು. ಪ್ರಾರಂಭದಲ್ಲಿ ಗಣೇಶ್ ನಾಯ್ಕರು ಸ್ವಾಗತ ಮಾಡಿದ್ರು, ಅಂದರೆ ಕಾಲು ತೊಳಿಲಿಕ್ಕೆ ನೀರು ಕೊಟ್ಟಾಗಂತೆ. ಅದು ನಾನು ಊಟವಾದ ಮೇಲೆ ಎಲೆ ಅಡಿಕೆ ಕೊಟ್ಟಾಗೆ ಅಂತ, ಅಂದರೆ ವಂದನಾರ್ಪಣೆ ಅಂತಂದರೆ ಎಲೆ ಅಡಿಕೆ ಕೊಟ್ಟಾಗೆ. ಅದು ಶಾರ್ಟಾಗಿ ಸ್ವೀಟಾಗಿರಬೇಕು ಅಂತ ಭಾಳ ಜನ ಹೇಳಿದರು. ಹಾಗಾಗಿ ದಯಮಾಡಿ ಕೆಲವರ ಹೆಸರು, ಅಂದರೆ ವೇದಿಕೆಯಲ್ಲಿ ಇರುವಂಥವ್ರ ಹೆಸರು ಮಾತ್ರ ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಸಭೆಗೆ ಒಂದು ಗೌರವ ಮತ್ತು ಶೋಭೆಯನ್ನು ತಂದುಕೊಡುವಂಥದ್ದು. ಯಾರಿಗೂ ಕೂಡ ಈ ವಂದನಾರ್ಪಣೆ ಈ ಕಾರ್ಯಕ್ರಮಕ್ಕೆ ಮಾತ್ರ ಶೋಭೆ ಹೇಳುವ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾನು ಈ ವಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮತಿ ಪ್ರೇಮಾ ಮೋಹನ್ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಈ ಕಾರ್ಯಕ್ರಮ ಚಂದಗಾಣಿಸಿಕೊಟ್ಟಿದ್ದಾರೆ. ಮೇಡಮ್, ಇದು ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಗ್ರಾಮಸ್ಥರ ಪರವಾಗಿ. ಮಾನ್ಯರಿಗೆ ಪ್ರಕಾಶ್ ವಸಂತ್ ನಾಯ್ಕ್ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ಡಾಕ್ಟರ್ GG ಹೆಗಡೆ ಇವರು ಶುಭ ನುಡಿಯನ್ನು ನೋಡುವುದರ ಮೂಲಕ ಅನೇಕ ಜ್ಞಾನದ ಶಲಾಖೆಯನ್ನು ನಮಗೆಲ್ಲ ನೀಡಿ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದುಕೊಟ್ಟಿರುವಂಥ ಕೆನರಾ ಹೆಲ್ತ್ ಸೆಂಟರ್ನ ಮುಖ್ಯಸ್ಥರು ಡಾಕ್ಟರ್ GG ಹೆಗಡೆಯವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮಹೇಶ್ ನಾಯ್ಕ್, ಹಳದಿಪುರ ಗ್ರಾಮ ಪಂಚಾಯತ ಹಾಗೂ ಅಧ್ಯಕ್ಷರು, ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೊನ್ನಾವರ, ಇವರು ಈ ಶುಭ ನುಡಿಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿ ವೇದಿಕೆಯ ಮೇಲೆ ಇಲ್ಲಿ ತನಕ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ರೈತ ಬಂಧು ಯುವಕ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಸರ್, ಮತ್ತೆ ಬರಬೇಕು ನಮ್ಮ ಊರಿನ ಕಾರ್ಯಕ್ರಮಕ್ಕೆ. ನೀವು ಕಾರ್ಯಕ್ರಮವನ್ನು ಚಂದಗಾಣಿಸ್ಕೊಡ್ಬೇಕು ಅಂತ ಮಹೇಶ್ ನಾಯ್ಕರಲ್ಲಿ ಮತ್ತೆ ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿ ಅಣ್ಣಪ್ಪ ನಾಯ್ಕ್, ನಮ್ಮ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ಅಣ್ಣಪ್ಪ ನಾಯ್ಕರು ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟು ತಮ್ಮದೇ ಆದಂಥ ಹಿತನುಡಿಯನ್ನು ಆಡುವುದರ ಮೂಲಕ ಎಲ್ಲರನ್ನ ಹುರಿದುಂಬಿಸಿ ರೈತರನ್ನು ಹುರಿದುಂಬಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಶ್ರೀಮತಿ ಮಲ್ಲಿಕಾ P. ಭಂಡಾರಿ, ಇವರು ವೇದಿಕೆ ಮೇಲೆ ಇಲ್ಲಿ ತನಕ ತಮ್ಮ ಅಪೂರ್ವವಾದಂಥ ಸಮಯವನ್ನು ಕಳೆದು ನಮ್ಮೆಲ್ಲರನ್ನ ಹುರಿದುಂಬಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟಿರುವಂಥ ಶ್ರೀಮತಿ ಮಲ್ಲಿಕಾ P. ಭಂಡಾರಿ, ಸದಸ್ಯರು ಗ್ರಾಮ ಪಂಚಾಯತ್ ಕಡ್ನೀರು, ಇವರಿಗೂ ಕೂಡ ಮೇಡಮ್ ನಿಮಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಗ್ರಾಮದ ಎಲ್ಲ ಸದಸ್ಯರ ಪರವಾಗಿ. ಹಾಗೂ ಸಂತೋಷ್ ಗಾಡಿಗ ಸರ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊದಕೆ. ಆತ್ಮೀಯರೇ, ಇಲ್ಲಿ ತನಕ ಮಕ್ಕಳನ್ನು ಹುರಿದುಂಬಿಸಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಿಯನ್ನುಗೊಳಿಸಿ ಹಾಗೂ ಕಾರ್ಯಕ್ರಮಕ್ಕೆ ಮೆರಗನ್ನು ಕೊಟ್ಟು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಹೇಳಿದ್ರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿದ ಶಿಕ್ಷಕರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಶ್ರೀಮತಿ ಪ್ರೇಮಾ ನಾಯ್ಕ್, ಅಂಗನವಾಡಿ ಕಾರ್ಯಕರ್ತೆ,
ಚಿಕ್ಕ ಮಕ್ಕಳನ್ನು ತಯಾರಿಗೊಳಿಸೋದು ಬಹಳ ಕಷ್ಟದ ಕೆಲಸ. ಆದರೂ ಪ್ರಾರಂಭದಲ್ಲಿ ಮುದ್ದು ಮಕ್ಕಳಿಗೆ ಅತ್ಯುತ್ತಮವಾಗಿ ತರಬೇತಿಯನ್ನು ನೋಡೋದ್ರ ಮೂಲಕ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಮುದ್ದು ಮಕ್ಕಳ ನೃತ್ಯವನ್ನು ಅಣಿಗೊಳಿಸಿ ಕಾರ್ಯಕ್ರಮಕ್ಕೂ ಕೂಡ ಶೋಭೆಯನ್ನು ಕೊಟ್ಟಂಥ ಶ್ರೀಮತಿ ಪ್ರೇಮಾ ನಾಯ್ಕ್ ಅಂಗನವಾಡಿ ಕಾರ್ಯಕರ್ತರು, ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಮೇಡಮ್. ಅದೇ ರೀತಿ ನಾಗರತ್ನ ನಾಯ್ಕ್ ಅಂಗನವಾಡಿ ಕಾರ್ಯಕರ್ತರು, ಅವರು ಕೂಡ ಮುದ್ದು ಮಕ್ಕಳಿಗೆ ಹಲವಾರು ನೃತ್ಯಗಳನ್ನು ಕಲಿಸೋದ್ರ ಮೂಲಕ ತಮ್ಮ ಮಗಳಿಗೂ ಕೂಡ ತರಬೇತಿಯನ್ನು ನೀಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿ ಇಲ್ಲಿ ತನಕ ತಮ್ಮ ಮಕ್ಕಳಿಗೆ ಕೂಡ ಸಂಭಾಳಿಸ್ತಾ ಕಾರ್ಯಕ್ರಮವನ್ನು ಕೂಡ ಚೆಂದ ಕಾಣಿಸ್ಕೊಡುವಂಥ ಶ್ರೀಮತಿ ನಾಗರತ್ನ ನಾಯ್ಕ್ ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾನೆ. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ನಿತೇಶ್ ಮಂಜುನಾಥ್ ನಾಯ್ಕ್ ತಮ್ಮದೇ ಆದಂಥ ಅವಸರದ ಎರಡೇ ನುಡಿಯನ್ನು ಹೇಳಿದರೂ ಕೂಡ ತೂಕದ ಮಾತು ಹೇಳಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟು ಈ ಒಂದು ಅಧ್ಯಕ್ಷೀಯ ಸ್ಥಾನಕ್ಕೆ ಮೆರಗನ್ನು ಕೊಟ್ಟಿರುವಂಥ ಶ್ರೀಯುತ ನಿತೇಶ್ ಮಂಜುನಾಥ್ ನಾಯ್ಕ್ ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಸಮಾಜದ ಅಧ್ಯಕ್ಷರು ಹಲವಾರು ಗಣ್ಯರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಜಯ ರತ್ನಾಕರ ಐಗಳ್, ನಾರಾಯಣ್ ನಾಗಪ್ಪ ನಾಯ್ಕ್, ಕೇಶವ್ ಭಂಡಾರಿಯವರು ಹಾಗೂ ಕೃಷ್ಣ ಮಾಯ ಮರಾಠೆ ಇವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸಮಾಜದ ಪರವಾಗಿ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಆತ್ಮೀಯರೇ, ಅನೇಕ ಪ್ರತಿಭಾನ್ವಿತರಿಗೂ ಕೂಡ ನಮ್ಮಲ್ಲಿ ಬೆನ್ನು ತಟ್ಟುವ ಕಾರ್ಯಕ್ರಮ ಅಂದರೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗುಟ್ಟು ತಾವೆಲ್ಲ ಸನ್ಮಾನವನ್ನು ಸ್ವೀಕರಿಸಿದಿರಿ. ಕುಮಾರಿ ಪ್ರಜ್ಞಾ ದೀಪಕ್ ನಾಯ್ಕ್ ಇವರ ಪರವಾಗಿ ದೀಪಕ್ ನಾಯ್ಕರು, ಕುಮಾರ್ ನಿರಂಜನ್ ದಿನೇಶ್ ನಾಯ್ಕ್ ಇವರ ಮಗ ನಿರಂಜನ್ ನಾಯ್ಕ್, ದಿನೇಶ್ ನಾಯ್ಕರವರ ಮಗ ಕುಮಾರ್ ರಾಹುಲ್ ಐಗಳ್, ಜಗದೀಶ್ ಐಗಳವರ ಮಗ, ಹಾಗೆ ಕುಮಾರಿ ಭಾವನಾ ಪ್ರಭಾಕರ್ ನಾಯ್ಕ್ ನಮ್ಮ ಪೊಬ್ಬಣ್ಣ ಅಂತ ಹೇಳ್ತಾರೆ, ಅವರ ಮಗಳು ಕೂಡ ಉಪಸ್ಥಿತಿ ಇರಬೇಕಾಗಿತ್ತು. ಏನೇ ಆಗಲಿ ನಮ್ಮ ಊರಿನ ಹೆಣ್ಣುಮಗಳು, ಹಾಗೆ ಎಲ್ಲ ಮಕ್ಕಳಿಗೂ ಕೂಡ ನಾವೆಲ್ಲ ಸನ್ಮಾನ ಮಾಡಿದಿರಿ, ನೀವೆಲ್ಲ ನೋಡಿದಿರಿ. ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸ್ವೀಕರಿಸಿದವ್ರಿಗೆ ಹಾಗೂ ನೀಡಿದವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಕೇವಲ 6 ಮನೋರಂಜನೆ ಅಂದರೆ ಚಿಕ್ಕ ಮಕ್ಕಳ ಅಮೃತಂ ಬಾಲಭಾಷಿತಂ ಅಂತ ಹೇಳುವಾಗ ಚಿಕ್ಕ ಮಕ್ಕಳ ನೃತ್ಯ ಮನೋರಂಜನೆ ಹಾಗೂ ಪ್ರಹಸನ ಇದೆ. ನಂತರ ನಾಟಕ ಪ್ರಾರಂಭವಾಗ್ತದೆ. ಇಲ್ಲಿ ತನಕ ಎಲ್ಲರೂ ಉಪಸ್ಥಿತರಿದ್ದು ಇಲ್ಲಿ ತನಕ ಏನು ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟಿದ್ದೀರಿ ಆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನೀವು ಶೋಭೆಯನ್ನು ಕೊಡಬೇಕು, ಕಾರ್ಯಕ್ರಮ ಚೆಂದ ಕಾಣಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ತನಕ ನಮ್ಮ ರೈತ ಬಂಧು ಯುವಕ ಸಂಘದ ಅನೇಕ ಸದಸ್ಯರು ತಮ್ಮ ತೆರೆಯ ಮರೆಯಲ್ಲಿ ತಮ್ಮ ಹಲವಾರು ಕೆಲಸಗಳನ್ನು ಮಾಡೋದ್ರ ಮೂಲಕ ಎಲ್ಲ ರೈತ ಬಂಧು ಯುವಕ ಸಂಘದ ಸದಸ್ಯರು, ಗ್ರಾಮಸ್ಥರು, ಪರ ಊರಿನ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಬಂದಿರೋದ್ರಿಂದ ಈ ಕಾರ್ಯಕ್ರಮ ಚೆಂದ ಆಗಲಿಕ್ಕಾಯಿತು. ಹಾಗೂ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದಂಥ ಶ್ರೀಯುತ ಅರುಣ್ ನಾಯ್ಕ್ ಇಷ್ಟು ತನಕ ಕಾರ್ಯಕ್ರಮದ ಚಂದ ಕಾಣಿಸ್ಕೊಟ್ಟಂಥ, ಯಾಕಂದರೆ ಒಂದು ಕಾರ್ಯಕ್ರಮ ಚೆಂದ ಆಗಬೇಕು ಅಂತಂದರೆ ಅಲ್ಲಿ ಚುಕ್ಕಾಣಿ ಹಿಡಿದು ಆಡಿಸುವಂಥ ಒಂದು ಆಟಗಾರರು ಬೇಕಾಗ್ತದೆ. ಅದೇ ರೀತಿ ಶ್ರೀಯುತ ಅರುಣ್ ನಾಯ್ಕ್ ಶಿಕ್ಷಕರು ಅತ್ಯುತ್ತಮವಾದಂಥ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡೋದ್ರ ಮೂಲಕ ಇಲ್ಲಿ ತನಕ ಕಾರ್ಯಕ್ರಮವನ್ನು ಕೂಡ ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳ ಜನ ಈ ಕಾರ್ಯಕ್ರಮ ಚೆಂದ ಕಾಣಿಸ್ಕೊಡ್ಲಿಕ್ಕೆ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ, ಯಾಕಂದರೆ ನಮ್ಮ ಮನೆಯವರು ನಮ್ಮವರೇ ಆಗಿರೋದ್ರಿಂದ ಸನ್ಮಾನ ಸಮಾರಂಭಗಳು ಯಾವುದೇ ಬೇಕಾಗುವುದಿಲ್ಲ. ನಮ್ಮೆಲ್ಲರನ್ನ ನೀವು ಮಾಡಿದಂಥ ಎಲ್ಲ ಕೆಲಸಗಳು ನಮ್ಮ ಸ್ಮರಣೆಯಲ್ಲಿದೆ, ನಮ್ಮ ನೆನಪಿನಲ್ಲಿದೆ. ನಿಮ್ಮಲ್ಲಿ ಎಲ್ಲಾದರೂ ಹೆಸರು ಹೇಳುವಲ್ಲಿ ತಪ್ಪಿದರೆ ನಮ್ಮನ್ನು ಕ್ಷಮಿಸಬೇಕು. ಕಾರ್ಯಕ್ರಮ ನಿಮ್ಮದು, ನಿಮ್ಮ ಮನೆದು, ನಮ್ಮೆಲ್ಲ ಸೇರಿ ಚಂದ ಕಾಣಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಣ. ಈ ದುರ್ಗಾ ಪರಮೇಶ್ವರಿಯ ಕೀರ್ತಿಯನ್ನು ನಾವೆಲ್ಲ ಹೆಚ್ಚಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ.